ಓಂ ಶ್ರೀ ಸಾಯಿರಾಮ್. ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಸಹ ಜೀವಕ್ರಿಯೆಗಳು ಭಾಗ 5ಕ್ಕೆ ಆಧಾರದ ಸ್ವಾಗತ. ನಾವು ನಮ್ಮ ಹಿಂದಿನ ತರಗತಿಯಲ್ಲಿ ರಕ್ತ ಸಂಚಾರದ ಬಗ್ಗೆ ನೋಡಿದ್ವಿ, ಪರಿಚಲನೆ ಬಗ್ಗೆ ನೋಡಿದ್ವಿ. ಅದರ ಕುರಿತಾಗಿ ಕೆಲವಷ್ಟು ಮನೆಗೆಲಸವನ್ನು ನಾನು ನಿಮಗೆ ಕೊಟ್ಟಿದ್ದೆ. ನೀವೆಲ್ಲರೂ ಸಹ ಸರಿಯಾಗಿ ಮಾಡಿರ್ತೀರಾ ಅಂತ ಅನ್ಕೊತೀನಿ. ನಾವು ನಮ್ಮ ಇವತ್ತಿನ ತರಗತಿಗೆ ಹೋಗೋಕ್ಕಿಂತ ಮುಂಚೆ ಆ ಪ್ರಶ್ನೆಗಳಿಗೆ ಸ್ವಲ್ಪ ಉತ್ತರವನ್ನು ನೋಡೋಣ. ಇಲ್ಲಿದೆ ಪ್ರಶ್ನೆಗಳನ್ನು, ಅದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ನಿಮ್ಮ ಮೊದಲನೇ ಪ್ರಶ್ನೆ ಕೊಟ್ಟಿದ್ದೆ ನಾನು, ರಕ್ತ ಪರಿಚಲನೆಯ ರೇಖಾ ನಕ್ಷೆಯನ್ನು ಬಿಡಿಸಿ ಅಂತ ಹೇಳ್ಬಿಟ್ಟು. ನೀವು ಯಾವ ರೀತಿಯಾದರೂ ಬಿಡಿಸಿರ್ಬೋದು, ನಾನಿಲ್ಲೊಂದು ಬಿಡಿಸಿದ್ದೀನಿ, ನೋಡೋಣ. ಸೊ ಮೊದಲಿಗೆ ರಕ್ತ ಇದೆ, ಅದು ಒಂದು ಮಾಧ್ಯಮವನ್ನಾಗಿ ಉಪಯೋಗಿಸ್ಕೊತಾ ಇದ್ದೀವಿ. ದೇಹದ ಎಲ್ಲ ಭಾಗಗಳಿಂದ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತ, ಅಶುದ್ಧ ರಕ್ತ ಏನಾಗುತ್ತೆ ಹೃದಯದ ಬಲ ಹೃತ್ಕರ್ಣಕ್ಕೆ ಬರುತ್ತೆ. ಯಾವುದರಿಂದ ಬರುತ್ತೆ? 2 ಡೋರ್ ಇದೆ. ಯಾವುದದು? ಉಚ್ಚ ಮತ್ತು ನೀಚ ಅಭಿಧಮನಿಗಳಿಂದ ಬರುತ್ತೆ. ಅಲ್ಲಿಂದ ಬಲ ಹೃತ್ಕರ್ಣಕ್ಕೆ ಬಂದಂಥ ರಕ್ತ ಕವಾಟಗಳಿದ್ದಾವೆ, ತ್ರಿದಳ ಕವಾಟ ಅಂತ ಹೇಳಿದ್ವಿ. ಅದರ ಮುಖಾಂತರವಾಗಿ ಬಲ ಹೃತ್ಕುಕ್ಷಿಯನ್ನು ಪ್ರವೇಶಿಸುತ್ತೆ. ಬಲ ಹೃತ್ಕುಕ್ಷಿಯನ್ನು ಯಾವಾಗ ಪ್ರವೇಶಿಸುತ್ತೆ? ಯಾವಾಗ ಬಲ ಹೃತ್ಕರ್ಣ ಸಂಕೋಚನ ಆಗುತ್ತೋ ಅವಾಗ. ಸೊ ಬಲ ಹೃತ್ಕುಕ್ಷಿಗೆ ಬಂದು ಅಲ್ಲಿಂದ ಪುಪ್ಪಸಕ ಅಪಧಮನಿಗಳ ಮುಖಾಂತರ ಶ್ವಾಸಕೋಶಕ್ಕೆ ಹೋಗುತ್ತೆ. ಶ್ವಾಸಕೋಶದಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ವಾಪಸ್ ಕೊಟ್ಟು ಆಮ್ಲಜನಕವನ್ನು ಪಡೆದು ರಕ್ತ ಪುಪ್ಪಸಕ ಅಭಿಧಮನಿಗಳ ಮುಖಾಂತರ ಎಡ ಹೃತ್ಕರ್ಣವನ್ನು ತಲುಪುತ್ತೆ. ಎಡ ಹೃತ್ಕರ್ಣದ ಮುಖಾಂತರ, ಎಡ ಹೃತ್ಕರ್ಣಕ್ಕೆ ಸಂಕೋಚನದ ಮುಖಾಂತರ, ದ್ವಿದಳ ಕವಾಟದ ಮುಖಾಂತರ ಒಳ ಸೇರುತ್ತೆ. ಅದಾದಮೇಲೆ ಎಡ ಹೃತ್ಕುಕ್ಷಿಯಿಂದ ಮಹಾ ಅಪಧಮನಿಯ ಮೂಲಕ ದೇಹದ ಎಲ್ಲ ಭಾಗಗಳಿಗೂ, ಜೀವಕೋಶಗಳ ತನಕ ರಕ್ತ ಜೀವಕೋಶಗಳಿಗೆ ತಲುಪುತ್ತೆ. ಇದು ರೇಖಾನಕ್ಷೆ. ನೀವು ಹೇಗೆ ಬೇಕಾದರೂ ಬರೆದಿರ್ಬೋದು. ನಮ್ಮ ಮುಂದಿನ ಪ್ರಶ್ನೆಯನ್ನು ನಾವು ನೋಡೋಣ. 2ನೇ ಪ್ರಶ್ನೆ, ರಕ್ತದ ಒತ್ತಡ ಅಂತಂದರೆ ಏನು? ಅದನ್ನು ಅಳೆಯುವ ಉಪಕರಣ ಮತ್ತು ಮಾನ ಯಾವುದು ಅನ್ನುವಂಥ ಪ್ರಶ್ನೆಯನ್ನು ಕೊಟ್ಟಿದ್ವಿ. ನೀವೆಲ್ಲರೂ ಸಹ ಆಸ್ಪತ್ರೆಗೆ ಹೋಗಿರ್ಬೋದು. ಆಸ್ಪತ್ರೆಗೆ ಹೋದಾಗ ನೀವು ಯಾವುದೇ ಕಾಯಿಲೆ ಇಟ್ಕೊಂಡು ಹೋಗಿರಿ, 2 ಸಾಮಾನ್ಯವಾಗಿ ಚೆಕ್ ಮಾಡ್ತಾರೆ. ಒಂದು ನಮ್ಮ ದೇಹದ ತಾಪಮಾನ, ಟೆಂಪ್ರೇಚರನ್ನು, ಮತ್ತು ಬಿ ಪಿಯನ್ನು. ಬಿ ಪಿ ಅಂತಂದರೆ ರಕ್ತದ ಒತ್ತಡ. ಹಾಗಂದ್ರೆ ಏನು? ನಾವು ಹೇಳಿದ್ವಿ, ಹೃದಯ ಒಂದು ಪಂಪ್ ಇದ್ದಂಗೆ ಅಂತ ಹೇಳ್ಬಿಟ್ಟು. ಹೃದಯ ರಕ್ತವನ್ನು ಏನು ಮಾಡ್ತಾ ಇದೆ? ಪಂಪ್ ಮಾಡಿ ಕಳಿಸ್ತಾ ಇದೆ. ಸೊ ಪಂಪ್ ಆದಾಗ ಏನಾಗುತ್ತೆ? ಆಟೋಮೆಟಿಕ್ ಜಾಸ್ತಿ ಪ್ರೆಷರ್ ಇರುತ್ತೆ, ಒತ್ತಡ ಇರುತ್ತೆ. ಸೊ ಒತ್ತಡದಿಂದ ರಕ್ತ ಹೊರಗಡೆ ಬರುತ್ತೆ ಅಲ್ವಾ? ಸೊ ಆ ರಕ್ತನಾಳದ ಒಳಗೋಡೆ ಮೇಲೆ ಆ ಒತ್ತಡದಿಂದ ಏನು ರಕ್ತ ಹರಿತಾ ಇದೆಯಲ್ವಾ, ಆ ಹರಿತಾ ಇರುವಂಥ ರಕ್ತನಾಳದ ಮೇಲೆ ಹಾಕುವಂಥ ಒತ್ತಡವನ್ನು ನಾವು ರಕ್ತದ ಒತ್ತಡ ಅಂತ ಕರಿತೀವಿ. ಸೊ ಒಂದು ಬಲವನ್ನು ಉಂಟು ಮಾಡುತ್ತೆ ಅಥವಾ ಒತ್ತಡವನ್ನು ಉಂಟು ಮಾಡುತ್ತೆ. ರಕ್ತದಿಂದ ರಕ್ತನಾಳಗಳ ಮೇಲೆ ಉಂಟಾಗ್ತಾ ಇರುವಂಥ ಒತ್ತಡವನ್ನು ರಕ್ತದ ಒತ್ತಡ ಅಂತ ಕರಿತೀವಿ. ಇನ್ನು ಆ ರಕ್ತದ ಒತ್ತಡದಲ್ಲಿ 2 ವಿಧ ಇದೆ. ಒಂದನ್ನು ನಾವು ಅಪಧಮನಿಗಳಲ್ಲಿ ನಡೆಯುತ್ತೆ, ಅದನ್ನು ನಾವು ಸಿಸ್ಟೋಲಿಕ್ ಪ್ರೆಷರ್ ಅಂತ ಕರಿತೀವಿ. ಇನ್ನೊಂದು ಅಪಧಮನಿಗಳು ವಿಕಾಸ ಆದಾಗ ಉಂಟಾಗುತ್ತೆ, ಅದನ್ನು ಡಯಾಸ್ಟೋಲಿಕ್ ಪ್ರೆಷರ್ ಅಂತ ಕರಿತೀವಿ. ಆಯಿತಾ? ಸೊ ಹೇಗೆ ಉಂಟಾಗುತ್ತೆ? ಹೃದಯಕ್ಕೆ ಬಂದಂಥ ರಕ್ತ ಹೃತ್ಕುಕ್ಷಿಯಿಂದ ಮೇಲ್ಗಡೆ ಹೋಗುತ್ತೆ ಅಲ್ವಾ? ಆ ಸಂದರ್ಭದಲ್ಲಿ ಅಧಿಕ ಪ್ರಮಾಣದ ಒತ್ತಡ ಉಂಟಾಗುತ್ತೆ. ಅದನ್ನು ನಾವು ಸಿಸ್ಟೋಲಿಕ್ ಪ್ರೆಷರ್ ಅಂತ ಕರಿತೀವಿ. ಅದು 120 mmHg ಅಂತ ಇರುತ್ತೆ. ಏನನ್ನ ಇದು mmHg? 1 ಲೀಟ್ರ್ ಅಂದರೆ ಅರ್ಥ ಮಾಡ್ಕೊತೀವಿ, ಒಂದು ಬಾಟ್ಲ್ ಇದೆ. ಇದೇನಿದು mmHg ಅಂತ ಕೇಳ್ಬೋದು. ಸೊ ಈ mmHg ಅಂತಂದರೆ ಏನಪ್ಪ ಅಂತಂದರೆ, ನೀವು ಪಾದರಸ, Hg ಅಂದರೆ ಪಾದರಸ, ಆ ಪಾದರಸವನ್ನು ತಗೊಂಡು 1 ಮಿಲಿಮೀಟರ್ನಷ್ಟು ಪಾದರಸವನ್ನು ನೀವಿಲ್ಲಿ ನೋಡ್ತಾ ಇರ್ಬೋದು. ಒಂದು ಉಪಕರಣ ಇದೆ, ಇದನ್ನು ನಾವು ರಕ್ತದ ಒತ್ತಡ ಅಳೆಯೋಕ್ಕೆ ಉಪಯೋಗಿಸ್ತೀವಿ. ಇದನ್ನು ಸ್ಪಿಗ್ಮೋ ಮ್ಯಾನೋಮೀಟರ್ ಅಂತ ಕರಿತೀವಿ. ಇದು ಹಳೇದು, ಈಗ ತುಂಬ ಹೊಸ ರೀತಿಯಾಗಿರುವಂಥದ್ದು ಬಂದಿದೆ. ಇದು ಬೇಸಿಕ್ ಸ್ಟ್ರಕ್ಚರ್. ಸೊ ಏನು mmHg ಅಂತಂದರೆ, 1 ಮಿಲಿಮೀಟರ್ನಷ್ಟು ಪಾದರಸವನ್ನು ಇಟ್ಬಿಟ್ಟು, ನಾರ್ಮಲ್ ರೂಮ್ ಟೆಂಪ್ರೇಚರು ಪ್ರೆಷರಲ್ಲಿ ಇಟ್ಬಿಟ್ಟು, ಅದನ್ನು 1 mm ರೈಸ್ ಮಾಡೋಕ್ಕೆ ಎಷ್ಟು ಒತ್ತಡ ಬೇಕೋ ಅಷ್ಟು ಒತ್ತಡ ಅಂತ ಅರ್ಥ. ಸೊ ಇಲ್ಲಿ 120 mmHg ಅಂತಂದರೆ ಪಾದರಸವನ್ನು 120 mmನಷ್ಟು ರೈಸ್ ಮಾಡೋಕ್ಕೆ ಎಷ್ಟು ಬಲವನ್ನು ನೀವು ಹಾಕಬೇಕೋ ಅಷ್ಟು ಬಲ ನಿಮ್ಮ ರಕ್ತನಾಳದಲ್ಲಿ ಉಂಟಾಗ್ತಾ ಇದೆ ಅಂತ ಅರ್ಥ. ಆಯಿತಾ? ಸೊ 120 mmHg ಯಾವಾಗದು ಹೃತ್ಕುಕ್ಷಿಯಿಂದ ರಕ್ತ ಹೋಗ್ತಾ ಇರಬೇಕಾದ್ರೆ, ಸಂಕೋಚಿಸಿದಾಗ. ಇನ್ನು ಅದು ವಿಕಸನ ಹೊಂದಿದಾಗ ಪ್ರೆಷರ್ ಕಡಿಮೆ ಆಗುತ್ತೆ, ಒತ್ತಡ ಕಡಿಮೆ ಆಗುತ್ತೆ. ಅದು 80 mmHg ಅಂತೀವಿ. ಸೊ 80 mmHg ಅಂದರೆ ಪಾದರಸವನ್ನು 80 ಮಿಲಿಮೀಟರ್ನಷ್ಟು ರೈಸ್ ಮಾಡೋಕ್ಕೆ ನೀವು ಎಷ್ಟು ಬಲ ಹಾಕಬೇಕೋ ಆ ಬಲವನ್ನು ಸಂಕೇತಿಸುತ್ತೆ. ಇನ್ನು ಅದರಲ್ಲೇ ಕೊಟ್ಟಂಥ ಇನ್ನೊಂದು ಪ್ರಶ್ನೆ ಏನಾಗಿತ್ತು, ರಕ್ತದೊತ್ತಡವನ್ನು ಅಳೆಯೋಕ್ಕೆ ಯಾವ ಮಾಪಕವನ್ನು ಅಥವಾ ಮಾನವನ ಉಪಕರಣವನ್ನು ಉಪಯೋಗಿಸ್ತೀವಿ ಅಂತ. ಅದು ಸ್ಪಿಗ್ಮೋ ಮ್ಯಾನೋಮೀಟರ್. ನೀವೆಲ್ಲರೂ ಸಹ ಆಸ್ಪತ್ರೆಗೆ ಹೋದಾಗ ಈ ಉಪಕರಣವನ್ನು ನೋಡ್ಬೋದು. ಇನ್ನು ನಾವು ಹೇಳಿದ್ವಿ, ಹೃದಯದಿಂದ
ದೇಹದ ಎಲ್ಲ ಭಾಗಗಳಿಗೂ ರಕ್ತ ಹೋಗುತ್ತೆ ಅಂತ. ರಕ್ತ ಯಾಕೆ ಬೇಕು? ಶಕ್ತಿ ಉತ್ಪಾದನೆಗೆ ಆಮ್ಲಜನಕ ಬೇಕು. ಹಾಗಾದರೆ ಹೃದಯಕ್ಕೆ ರಕ್ತ ಬೇಡವಾ? ಹೃದಯಕ್ಕೆ ಯಾರು ರಕ್ತವನ್ನು ತರ್ತಾರೆ ಅಂತ ಹೇಳ್ಬಿಟ್ಟು ನಾವು ನೋಡಬೇಕು. ಆ ಪ್ರಶ್ನೆಯನ್ನು ಕೊಟ್ಟಿದ್ವಿ. ಹೃದಯದ ಅಂಗಾಂಶಗಳಿಗೆ ಬೇಕಾಗಿರುವಂತಹ ಆಮ್ಲಜನಕ ರಕ್ತವನ್ನು ನೀಡುವ ರಕ್ತನಾಳ ಯಾವುದು ಅಂತ ನಮ್ಮ ಪಾಠದಲ್ಲಿ ನಾವೆಲ್ಲೂ ಡಿಸ್ಕಸ್ ಮಾಡಿರಲಿಲ್ಲ. ಇದು ನಿಮ್ಮ ಪಠ್ಯೇತರವಾಗಿ ಪಾಠದ ಹೊರಗಡೆ ಪ್ರಶ್ನೆ. ಸೊ ನಮ್ಮ ಹೃದಯಕ್ಕೆ ರಕ್ತವನ್ನು ತರುವಂತಹ ರಕ್ತನಾಳಗಳನ್ನು ನಾವು ಪರಿಧಮನೀಯ ರಕ್ತನಾಳ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಅದನ್ನು ಕರೋನರಿ ಆರ್ಟರೀಸ್ ಅಂತ ಕರಿತೀವಿ. ನೀವಿಲ್ಲಿ ಹೃದಯವನ್ನು ನೋಡ್ತಾ ಇದ್ದೀರಾ. ಇದ್ರ ಮೇಲ್ಗಡೆ ಇಲ್ಲಿ ನಿಮಗೆ ರಕ್ತದ ಕವಲುಗಳು ಕಾಣಿಸ್ಬೋದು, ರಕ್ತನಾಳಗಳ ಕವಲುಗಳನ್ನು. ಸೊ ಇವುಗಳನ್ನು ನಾವು ಕರೋನರಿ ಆರ್ಟ್ರಿ ಅಂತ ಕರಿತೀವಿ. ಬಲಗಡೆ ಇದ್ದರೆ ಅದನ್ನು ಬಲಗಡೆಯ ಪರಿಧಮನೀಯ ರಕ್ತನಾಳಗಳು ಅಂತ ಕರಿತೀವಿ. ಎಡಗಡೆ ಇದ್ದರೆ ಎಡಗಡೆಯ ಪರಿಧಮನೀಯ ರಕ್ತನಾಳಗಳು ಅಂತ ಕರಿತೀವಿ. ಇನ್ನು ನಮ್ಮ ಮುಂದಿನ ಪ್ರಶ್ನೆ ಕೊಟ್ಟಿತ್ತು ಕ್ಸೈಲಮ್ ಮತ್ತು ಫ್ಲೋಯಮ್ ನಡುವಿನ ವ್ಯತ್ಯಾಸವನ್ನು ಬರೆಯೋಕ್ಕೆ. ಸೊ ನಾವು ನೋಡಿದ್ವಿ ಎರಡೂ ಸಹ ವಾಹಕ ಅಂಗಾಂಶಗಳಾಗಿದ್ದಾವೆ. ಒಂದು ಅಂಗಾಂಶ ಈ ಕ್ಸೈಲಮ್ ಅಂಗಾಂಶ ಏನು ಮಾಡ್ತಾ ಇದೆ? ನೀರಿನ ವಾಹಕತೆಯನ್ನು ಅಂದರೆ ಸಸ್ಯದ ಭಾಗಗಳಲ್ಲಿ ನೀರನ್ನು ತಗೊಂಡು ಹೋಗ್ತಾ ಇದೆ. ಫ್ಲೋಯಮ್ಮು ಆಹಾರವನ್ನು ತಗೊಂಡು ಹೋಗ್ತಾ ಇದೆ ಅಂತ ಹಿಂದಿನ ತರಗತಿಯಲ್ಲಿ ನೋಡಿದ್ವಿ. ವ್ಯತ್ಯಾಸ ಹೇಗೆ ಬರಿಬೇಕು? ವ್ಯತ್ಯಾಸ ಬರೆಯುವಾಗ ಈ ರೀತಿ ಬರಿಬೇಕು ನಾವು. ಸೊ ಒಂದು ಕಡೆ ಕ್ಸೈಲಮ್ ಇದೆ, ಅದಕ್ಕೆ ವಿರುದ್ಧವಾಗಿ ಫ್ಲೋಯಮನ್ನು ಬರೆದಿದ್ದೀವಿ. ಕ್ಸೈಲಮ್ ನೀರಿನ ವಾಹಕ ಆಗಿದೆ, ಫ್ಲೋಯಮ್ಮು ಆಹಾರದ ವಾಹಕ ಆಗಿದೆ. ಕ್ಸೈಲಮ್ ಏನನ್ನು ಹೊಂದಿದೆ? ಟ್ರೇಕಿಡ್ ಮತ್ತು ಕ್ಸೈಲಮ್ ನಾಳಗಳನ್ನು ಹೊಂದಿದೆ. ಟ್ರೇಕಿಡ್ ಮತ್ತು ನೀರ್ನಳಿಕೆಗಳು ಅಂತ ಹೇಳಿದ್ವಲ್ಲ, ಆ ನೀರ್ನಳಿಕೆಗಳನ್ನು ನಾವು ಕ್ಸೈಲಮ್ ನಾಳ ಅಂತ ಇದ್ದೀವಿ. ಸೊ ಟ್ರೇಕಿಡ್ ಮತ್ತು ನೀರ್ನಳಿಕೆಗಳನ್ನು ಹೊಂದಿದೆ. ಅದಾದಮೇಲೆ ಇಲ್ಲಿ ಇವೇನು ಹೊಂದಿದ್ದಾವೆ? ಜರಡಿ ತಟ್ಟೆ ಮತ್ತು ಸಂಗಾತಿ ಜೀವಕೋಶಗಳನ್ನು ಹೊಂದಿದೆ. ಫ್ಲೋಯಮ್ಮು ಜರಡಿ ತಟ್ಟೆ ಮತ್ತು ಸಂಗಾತಿ ಜೀವಕೋಶಗಳನ್ನು ಹೊಂದಿದೆ. ಮಣ್ಣಿನಿಂದ ನೀರನ್ನು ಮತ್ತು ಲವಣಗಳನ್ನು ಸಸ್ಯದ ಮೇಲ್ಭಾಗಕ್ಕೆ ಸಾಗಿಸುತ್ತೆ. ಸೊ ಕ್ಸೈಲಮ್ ಏನು ಮಾಡ್ತಾ ಇದೆ? ನೀರು ಮತ್ತು ಲವಣಗಳನ್ನು ಸಾಗಿಸ್ತಾ ಇದೆ. ಫ್ಲೋಯಮ್ ಏನು ಮಾಡ್ತಾ ಇದೆ? ಎಲೆಗಳಲ್ಲಿ ಉತ್ಪತ್ತಿಯಾದಂಥ ಆಹಾರವನ್ನು ಎಲ್ಲ ಭಾಗಗಳಿಗೂ ಸಾಗಿಸ್ತಾ ಇದೆ. ಈ ಸಾಗಾಣಿಕೆಗೆ ಒಂದು ಶಕ್ತಿ ಬೇಕಲ್ವಾ? ಸೊ ಇಲ್ಲಿ ಕ್ಸೈಲಮ್ನಲ್ಲಿ ಬಾಷ್ಪ ವಿಸರ್ಜನೆಯಿಂದ ಉಂಟಾದಂತಹ ಶೋಷಣದಿಂದಾಗಿ ಏನಾಗುತ್ತೆ? ನೀರು ಮೇಲ್ಮುಖವಾಗಿ ಏಕಮುಖವಾಗಿ ಹರಿಯುತ್ತೆ. ಇನ್ನು ಫ್ಲೋಯಮ್ನಲ್ಲಿ ದ್ವಿಮುಖವಾಗಿ ಮೇಲಕ್ಕೆ ಹೋಗುತ್ತೆ, ಕೆಳಗಡೆನೂ ಹೋಗುತ್ತೆ ಅಲ್ವಾ? ಸೊ ಅದು ಯಾವುದರಿಂದ ಉಂಟಾಗ್ತಾ ಇದೆ? ಆಸ್ಮೋಸಿಸ್ ಪ್ರೆಷರ್ ಅಂತ ಕರೆದ್ವಿ, ಅಥವಾ ಅಭಿಸರಣ ಒತ್ತಡದಿಂದಾಗಿ ಏನಾಗ್ತಾ ಇದೆ? ಆಹಾರ ಚಲಿಸ್ತಾ ಇದೆ ಅಂತ ನಾವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ಸೊ ಈ 4ನೇ ಪ್ರಶ್ನೆ ಆದಮೇಲೆ ನಿಮಗೆ 5ನೇ ಪ್ರಶ್ನೆ ಕೊಟ್ಟಿದ್ವಿ. ಏನಪ್ಪ ಅಂತಂದರೆ ಯೂಟ್ಯೂಬ್ನಲ್ಲಿ ನೀವು ನೋಡಿ ಬರಬೇಕು ಅಂತ ಹೇಳ್ಬಿಟ್ಟು ಆ ವಿಡಿಯೋವನ್ನು. ಯಾವ ವಿಡಿಯೋನ? ಸರ್ಕ್ಯುಲೇಟರಿ ಸಿಸ್ಟಮ್ ವಿಡಿಯೋನ ನೋಡೋಕೆ ಹೇಳಿದ್ವಿ. ನೀವೆಲ್ಲರೂ ಸಹ ನೋಡಿರ್ತೀರ, ಪಾಠವನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊತ ನಮ್ಮ ಇವತ್ತಿನ ತರಗತಿಗೆ ನಾವು ಹೋಗೋಣ. ಇವತ್ತಿನ ತರಗತಿಯಲ್ಲಿ ಭಾಗ 5ರಲ್ಲಿ ನಾವೇನಂದಿದ್ವಿ? ವಿಸರ್ಜನೆ ಬಗ್ಗೆ ನೋಡ್ತೀವಿ ಅಂತ ಹೇಳಿದ್ವಿ. ಆಹಾರವನ್ನು ತಗೊಂಡ್ವಿ, ಆಮ್ಲಜನಕವನ್ನು ತಗೊಂಡ್ವಿ ಅಲ್ವಾ? ಎಲ್ಲ ತಗೊತಾ ಇದ್ದೀವಿ. ನಮ್ಮ ದೇಹದಲ್ಲಿ ಕ್ರಿಯೆಗಳಾಗ್ತಾ ಇದೆ. ನಮಗೆ ಗೊತ್ತು, ಯಾವುದೇ ಒಂದು ಕ್ರಿಯೆ ಉಂಟಾದಾಗ ಉತ್ಪನ್ನಗಳ ಜೊತೆಗೆ ವೇಸ್ಟ್ ಪ್ರಾಡಕ್ಟು ಬರುತ್ತೆ ಅಲ್ವಾ? ಬೇಡದೇ ಇರುವಂಥ ತ್ಯಾಜ್ಯಗಳು ಬರ್ತವೆ. ಸೊ ದೇಹದಲ್ಲಿ ಆಗ್ತಾ ಇರುವಂಥ ಎಲ್ಲ ಕ್ರಿಯೆಗಳ ಜೊತೆಗೆ ಉತ್ಪನ್ನಗಳ ಜೊತೆಗೆ ಏನಾಗ್ತಾ ಇದೆ? ತ್ಯಾಜ್ಯಗಳು ಬರ್ತಾ ಇದೆ. ಆ ತ್ಯಾಜ್ಯಗಳನ್ನು ನಾವು ಹೊರಗೆ ಹಾಕಬೇಕಾಗುತ್ತೆ ಅಲ್ವಾ? ಸೊ ಆ ತ್ಯಾಜ್ಯಗಳನ್ನು ಹೊರಹಾಕುವಂಥ ಕ್ರಿಯೆಯನ್ನು ನಾವು ವಿಸರ್ಜನೆ ಅಂತ ಕರಿತೀವಿ. ಇಲ್ಲಿ ನೋಡಿ, ಚಯಾಪಚಯ ಕ್ರಿಯೆಗಳಿಂದ ಉಂಟಾದ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನು, ಎಂಥ ತ್ಯಾಜ್ಯಗಳನ್ನು? ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನು. ಯಾಕೆ ನಾವು ನೈಟ್ರೋಜನ್ ಯುಕ್ತ ತ್ಯಾಜ್ಯ ಅಂತ ಹೇಳ್ತಾ ಇದ್ದೀವಿ? ಯಾಕೆ ಅಂತಂದರೆ ನಾವು ಉಸಿರಾಟದ ಮುಖಾಂತರ ಬಿಡುಗಡೆ ಆಗಿರುವಂಥ ಕಾರ್ಬನ್ ಡೈಆಕ್ಸೈಡನ್ನು ಆಲ್ರೆಡಿ ನಾವು ಅದೇ ಪ್ರಕ್ರಿಯೆಯಲ್ಲಿ ಉಸಿರಾಟದಲ್ಲಿ ಹೊರಗಡೆ ಹಾಕಿಬಿಟ್ಟಿದ್ದೀವಿ ಅಲ್ವಾ? ಇನ್ನು ಜೀರ್ಣಕ್ರಿಯೆಯಲ್ಲಿ ಉಂಟಾದಂತಹ ಬೇಡದೇ ಇರುವಂಥ ತ್ಯಾಜ್ಯವನ್ನು, ಜೀರ್ಣವಾಗದಂಥ ಆಹಾರವನ್ನು ಗುದದ್ವಾರದ ಮುಖಾಂತರ ಹೊರಗಡೆ ಹಾಕಾಗಿದ್ದೀವಿ. ಇನ್ನು ನಮ್ಮ ದೇಹದಲ್ಲಿ ಚಯಾಪಚಯ ಕ್ರಿಯೆಗಳಿಂದ ಅಂದರೆ ಜೀವಕ್ರಿಯೆಗಳಿಂದ ಒಳಗಡೆ ಆಗಿರುವಂಥ ಕ್ರಿಯೆಗಳಿಂದ ಉಂಟಾಗಿರುವಂಥ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನು ಹೊರ ಹಾಕಬೇಕೀಗ. ದೇಹದಿಂದ ಹೊರ ಹಾಕುವಂಥ ಜೈವಿಕ ಪ್ರಕ್ರಿಯೆಯನ್ನು ನಾವೇನಂತ ಕರಿತೀವಿ? ವಿಸರ್ಜನೆ ಅಂತ ಕರಿತೀವಿ. ಇನ್ನು ಸೊ ಈ ಜೀವದ ನಿರ್ವಹಣೆಗಾಗಿ ದೇಹದಲ್ಲಿರುವಂಥ ಎಲ್ಲ ಜೀವಕೋಶಗಳು ಏನು ಮಾಡ್ತಾ ಇದ್ದಾವೆ? ನಿರಂತರವಾಗಿ ಜೈವಿಕ ರಾಸಾಯನಿಕ ಕ್ರಿಯೆಗಳನ್ನು ನಡೆಸ್ತಾ ಇದೆ. ಆ ರಾಸಾಯನಿಕ ಕ್ರಿಯೆಗಳಿಂದ ಏನಾಗ್ತಾ ಇದೆ? ತ್ಯಾಜ್ಯಗಳು, ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳು ಉತ್ಪತ್ತಿ ಆಗ್ತಾ ಇದ್ದಾವೆ. ಅವುಗಳನ್ನು ನಾವು ಹೊರಗಡೆ ಹಾಕಬೇಕು. ಸೊ ಈ ಕ್ರಿಯೆಗಳಿಂದ ಆ ತ್ಯಾಜ್ಯಗಳು ಉಂಟಾಗಿದ್ದಾವಲ್ಲ, ಅವು ವಿಷಕಾರಿಯಾಗಿರ್ತವೆ. ಅವುಗಳನ್ನು ಒಂದು ವೇಳೆ ಹೊರಗಡೆ ಹಾಕಲಿಲ್ಲ ಅಂತಂದರೆ ಅವು ನಮ್ಮ ಆರೋಗ್ಯವನ್ನು ಹಾಳು ಮಾಡ್ತವೆ.
ಕೊನೆಗೆ ಅದರಿಂದ ಸಾವು ಸಂಭವಿಸುವಂಥ ಸಾಧ್ಯತೆಗಳು ಸಹ ಇರುತ್ತೆ. ಸೊ ಆದ್ದರಿಂದ ಅವುಗಳನ್ನು ಹೊರಗಡೆ ಹಾಕಬೇಕು. ಈ ಹೊರಗಡೆ ಹಾಕುವಂಥ ದೃಷ್ಟಿಯಿಂದಾಗಿ ಪ್ರಾಣಿಗಳು ಮತ್ತು ಸಸ್ಯಗಳು ವಿಶೇಷವಾದಂಥ ಚಟುವಟಿಕೆಗಳನ್ನು ಅಥವಾ ಅಂಗಗಳನ್ನು ಹೊಂದಿದ್ದಾವೆ. ಅದರ ಬಗ್ಗೆ ಆ ಸಸ್ಯಗಳಲ್ಲಿ ಮತ್ತು ಪ್ರಾಣಿಗಳಲ್ಲಿ ಉಂಟಾಗುವಂತಹ ಈ ವಿಸರ್ಜನೆಯನ್ನು ತಿಳ್ಕೊಳ್ಳೋದೇ ನಮ್ಮ ಇವತ್ತಿನ ತರಗತಿಯ ಪ್ರಮುಖವಾದಂತಹ ಉದ್ದೇಶ. ಸೊ ಒಂದು ನೆನಪಿಟ್ಕೊಳ್ಳಿ, ಚಯಾಪಚಯ ಕ್ರಿಯೆಗಳಿಂದ ಉಂಟಾದಂತಹ ವಿಷಕಾರಿ ತ್ಯಾಜ್ಯಗಳನ್ನು ಹೊರಹಾಕೋದನ್ನು ನಾವು ವಿಸರ್ಜನೆ ಅಂತ ಕರಿತೀವಿ. ಮೊದಲಿಗೆ ನಾವು ಸಸ್ಯಗಳನ್ನು ತಗೊಳ್ಳೋಣ. ಸಸ್ಯಗಳಲ್ಲಿ ವಿಸರ್ಜನೆ ಯಾವ ರೀತಿ ಆಗುತ್ತೆ ಅಂತ ನೋಡೋಣ. ನಾವೆಲ್ಲರೂ ಸ್ವಲ್ಪ ನಮ್ಮ ಹಿಂದಿನ ತರಗತಿಗೆ ಹೋಗೋಣ. ನಮ್ಮ ಹಿಂದಿನ ತರಗತಿಯಲ್ಲಿ ನಾವು ದ್ವಿತೀಯ ಸಂಶ್ಲೇಷಣೆ ಬಗ್ಗೆ ನೋಡಿದ್ವಿ. ಅಲ್ಲೂ ಸಹ ಒಂದು ರಾಸಾಯನಿಕ ಕ್ರಿಯೆ ಮುಖಾಂತರ ಸಕ್ಕರೆ ಅಥವಾ ಗ್ಲೂಕೋಸ್ ಉತ್ಪಾದನೆ ಆಗ್ತಾ ಇತ್ತು ಅಲ್ವಾ. ಸೊ ಆ ರಾಸಾಯನಿಕ ಕ್ರಿಯೆ ಸಕ್ಕರೆ ಉತ್ಪತ್ತಿ ಆಗ್ತಾ ಇದೆ ಅಂತಂದರೆ ಅದ್ರ ಜೊತೆಗೆ ನಮಗೆ ವೇಸ್ಟ್ ಪ್ರಾಡಕ್ಟ್ ಸಹ ಬಂದಿತ್ತು. ಆ ವೇಸ್ಟ್ ಪ್ರಾಡಕ್ಟನ್ನು ನಾವು ಕಾರ್ಬನ್ ಡೈಆಕ್ಸೈಡ್ ಅಂತಲೂ ಕರೆದಿದ್ವಿ ಅಲ್ವಾ. ಕಾರ್ಬನ್ ಡೈಆಕ್ಸೈಡ್ ಅಂತ ಕರೆದಿದ್ವಾ, ಅದು ಬಂದಿತ್ತು. ಅದ್ರ ಜೊತೆಗೆ ಇನ್ನೊಂದು ಬಂದಿತ್ತು, ಏನು, ಆಮ್ಲಜನಕ ಬಂದಿತ್ತು ಅಲ್ವಾ. ಸೊ ಆಮ್ಲಜನಕವನ್ನು ಹೊರಗಡೆ ಹಾಕಬೇಕಿತ್ತು. ಸಸ್ಯ ಅದೇ ಪ್ರಕ್ರಿಯೆಯಲ್ಲಿ ಹೊರಗಡೆ ಹಾಕಿಬಿಟ್ಟು ತ್ಯಾಜ್ಯವನ್ನು. ಸೊ ಒಂದು ನೆನಪಿಟ್ಕೊಳ್ಳಿ, ಆ ಅನಿಲ ಎಲ್ಲಿಂದ ಹೋಗ್ತಾ ಇದೆ, ತ್ಯಾಜ್ಯ ಹೊರಗಡೆ ಹೋಗ್ತಾ ಇದೆ, ಎಲೆಗಳಲ್ಲಿ ಇರುವಂತಹ ಪತ್ರರಂಧ್ರದ ಮುಖಾಂತರ. ಚಿಕ್ಕ ಚಿಕ್ಕ ರಂಧ್ರಗಳಿದ್ದಾವೆ ಅಂತ ಹೇಳಿದ್ವಲ್ಲ ನಿಮಗೆ, ಸ್ಟೊಮ್ಯಾಟ, ಅದ್ರ ಮುಖಾಂತರ ಆ ಗಾಳಿ ಹೊರಗಡೆ ಹೋಗ್ತಾ ಇದೆ ಅಂತ ತಿಳ್ಕೊಂಡ್ವಿ. ಸೊ ಇನ್ನು ಸಸ್ಯಗಳಲ್ಲಿ ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ನೀರಾವಿ, ಆಕ್ಸಿಜನ್ ಇವೆಲ್ಲ ಉತ್ಪತ್ತಿ ಆಗ್ತಾವಲ್ಲ ಸಸ್ಯದಲ್ಲಿ ತ್ಯಾಜ್ಯವಾಗಿ, ಅವೆಲ್ಲ ಏನಾಗ್ತಾ ಇದ್ದಾವೆ, ಪತ್ರರಂಧ್ರದ ಮುಖಾಂತರ ಹೊರಗಡೆ ಹೋಗ್ತಾ ಇದ್ದಾವೆ. ಇನ್ನು ಉಸಿರಾಟ ಕ್ರಿಯೆಯಲ್ಲಿ ಏನುಂಟಾಗಿದೆ, ಉಸಿರಾಟ ಕ್ರಿಯೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಉಂಟಾಗ್ತಾ ಇದೆ ಮತ್ತು ನೀರು ಉಂಟಾಗ್ತಾ ಇದೆ. ಈ ಕಾರ್ಬನ್ ಡೈಆಕ್ಸೈಡು ಮತ್ತು ನೀರು ಎಲ್ಲಿಂದ ಹೋಗ್ತಾ ಇದೆ, ಅಗೇನ್ ಪತ್ರರಂಧ್ರದ ಮುಖಾಂತರನೇ ಹೋಗ್ತಾ ಇದೆ. ನೀರು ಬಾಷ್ಪ ವಿಸರ್ಜನೆ ಮುಖಾಂತರ ಹೋಗ್ತಾ ಇದೆ, ಅನಿಲ ಸರಳವಾಗಿ ವಿಸರ್ಜನೆ ಮುಖಾಂತರ ಹೋಗ್ತಾ ಇದೆ ಅಂತ ತಿಳ್ಕೊಂಡ್ವಿ. ಇನ್ನು ದ್ವಿತೀಯ ಸಂಶ್ಲೇಷಣೆಯಲ್ಲಿ ಉತ್ಪಾದನೆ ಆದಂಥ ತ್ಯಾಜ್ಯ ಆಕ್ಸಿಜನ್ನು, ಅದು ಸಹ ಏನಾಗ್ತಾ ಇದೆ, ಪತ್ರರಂಧ್ರದ ಮುಖಾಂತರ ಹೊರಗಡೆ ಹೋಗ್ತಾ ಇದೆ. ಇನ್ನು ಇದಿಷ್ಟು ಬಿಟ್ಟು ಬೇರೆ ತ್ಯಾಜ್ಯಗಳು ಉತ್ಪಾದನೆ ಆಗುತ್ತಲ್ಲ ಸಸ್ಯಗಳಲ್ಲಿ, ಅದು ಬೇರೆ ಬೇರೆ ರೀತಿಯಲ್ಲಿ ಹೊರಗಡೆ ಹೋಗುತ್ತೆ. ಒಂದು ವೇಳೆ ಉತ್ಪತ್ತಿಯಾಗಿರುವಂತಹ ತ್ಯಾಜ್ಯಗಳು ಜಾಸ್ತಿ ಆಗಿದ್ದರೆ ಏನಾಗುತ್ತೆ ಅಂತಂದರೆ, ಈ ಸಸ್ಯಗಳಲ್ಲಿ ನಾವು ನೋಡಿರ್ಬೋದು, ಈ ಘನತ್ಯಾಜ್ಯಗಳೆಲ್ಲ ಇದಾವಲ್ಲ, ಎಲೆ, ತೊಗಟೆ, ಹಣ್ಣುಗಳು ಇವೆಲ್ಲ ಬೀಳ್ತವೆ. ಸಸ್ಯದಲ್ಲೇ ಪರ್ಮನೆಂಟ್ ಆಗಿರಲ್ಲ, ಒಂದಲ್ಲ ಒಂದಿನ ಬೀಳ್ತವೆ. ಯಾಕೆ ಬೀಳ್ತಾ ಇದ್ದಾವೆ, ಅವುಗಳಲ್ಲಿ ಬೇಡದೇ ಆಗಿರುವಂತಹ ರಾಸಾಯನಿಕಗಳು ತುಂಬಿಕೊಂಡಿದ್ದಾವೆ, ಆದ್ದರಿಂದಾಗಿ ಅವು ಬೀಳ್ತಾ ಇದ್ದಾವೆ. ಸೊ ಆ ರೀತಿಯಾಗಿ ಎಲೆ, ತೊಗಟೆ, ಹಣ್ಣು ಇವುಗಳ ಮುಖಾಂತರನೂ ಏನು ಮಾಡ್ತಾ ಇದೆ, ಸಸ್ಯ ತ್ಯಾಜ್ಯಗಳನ್ನು ಹೊರಗಡೆ ಹಾಕ್ತಾ ಇದೆ. ನೆಕ್ಸ್ಟು, ಇನ್ನು ಕೆಲವಷ್ಟು ತ್ಯಾಜ್ಯ ಪದಾರ್ಥಗಳನ್ನು ರಾಳ ಮತ್ತು ಅಂಟುಗಳ ಮುಖಾಂತರ ಹೊರಹಾಕುತ್ತೆ ಸಸ್ಯ. ನೀವು ನೋಡಿರ್ಬೋದು, ನೀವು ಎಲ್ಲಾದರೂ ಗಿಡಗಳು ಜಾಸ್ತಿ ಇರುವಂಥ ಜಾಗದಲ್ಲಿ ಹೋಗ್ತಾ ಇದ್ದರೆ ಗಿಡದ ತೊಗಟೆ ಮೇಲೆ ಒಂದು ರೀತಿಯಾದಂಥ ಅಂಟು ಬರುತ್ತೆ. ನಾವೆಲ್ಲ ಚಿಕ್ಕವರಾಗಿದ್ದಾಗ ಏನಾಗಿತ್ತಂದರೆ, ನಮಗೆ ನಿಮ್ಮ ಥರ ರೆಡಿಮೇಡ್ ಫೆವಿಕಾಲ್ ಎಲ್ಲ ಸಿಗ್ತಾ ಇರಲಿಲ್ಲ ಅಷ್ಟೊಂದು. ಯಾಕೆ ದುಡ್ಡು ಖರ್ಚು ಮಾಡೋದು ಅಂತ ಈ ಬೇವಿನ ಮರಕ್ಕೆ ಅಂಟು ಬರ್ತಾಯಿತ್ತು, ಅದನ್ನು ತೊಗೊಂಡ್ಬಿಟ್ಟು ಡಬ್ದಲ್ಲಿ ಹಾಕಿ ನೀರು ಹಾಕಿಡ್ತಾ ಇದ್ವಿ, ಅದನ್ನು ಅಂಟಾಗಿ ಉಪಯೋಗಿಸ್ತಾ ಇದ್ವಿ. ಸೊ ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಈ ಸಸ್ಯಗಳ ಕಾಂಡಗಳಿಂದ, ತೊಗಟೆಯಿಂದ ಅಂಟಿನ ರೂಪದಲ್ಲಿ ಹೊರಗಡೆ ಬರ್ತಾ ಇದೆ, ಇದು ಸಹ ತ್ಯಾಜ್ಯ. ಇನ್ನು ಕೆಲವಷ್ಟು ಬಾರಿ ಈ ಅಂಟು ಗಟ್ಟಿಯಾಗಿ ಘನರೂಪದಲ್ಲಿ ಈ ರೀತಿ ಹರಳಾಗಿ ಹೊರಗಡೆ ಬರುತ್ತೆ. ಆ ಹರಳಾಗಿ ಹೊರಗಡೆ ಬರೋದನ್ನೇ ನಾವೇನಂತ ಕರಿತೀವಿ, ರಾಳ ಅಂತ ಕರಿತೀವಿ. ಸೊ ಅದನ್ನೇ ಇಂಗ್ಲೀಷಲ್ಲಿ ರೆಸಿನ್ಸ್ ಅಂತ ಕರೀತಾರೆ. ಸೊ ಅಂಟು ಮತ್ತು ರಾಳಗಳ ರೂಪದಲ್ಲೂ ಸಹ ಏನಾಗ್ತಾಯಿದೆ, ತ್ಯಾಜ್ಯಗಳು ಹೊರಗಡೆ ಬರ್ತಾ ಇದೆ ಅಂತ ನಾವು ಇಲ್ಲಿ ತಿಳ್ಕೊತಾ ಇದ್ದೀವಿ. ಸೊ ಸಸ್ಯಗಳಲ್ಲಿ ನಾವು ಈಗ ತ್ಯಾಜ್ಯಗಳು ಹೇಗೆ ಹೊರಗೆ ಬರುತ್ತೆ ಅಂತ ತಿಳ್ಕೊಂಡ್ವಿ. ಒಂದು ಪತ್ರರಂಧ್ರದ ಮುಖಾಂತರ ನೀರು, ಕಾರ್ಬನ್ ಡೈಆಕ್ಸೈಡ್, ಆಮ್ಲಜನಕ ಹೊರಗಡೆ ಬರ್ತದೆ. ಇನ್ನಿತರ ತ್ಯಾಜ್ಯಗಳೇನಾಗ್ತದೆ, ಅಂಟು ಮತ್ತು ರಾಳಗಳ ರೂಪದಲ್ಲಿ ಹೊರಗಡೆ ಬರ್ತಾ ಇದೆ. ಇನ್ನು ಕೆಲವಷ್ಟು ಎಲೆ, ಹಣ್ಣು, ತೊಗಟೆ ಉದುರೋದ್ರ ಮುಖಾಂತರ ಅದ್ರ ಜೊತೆಗೆ ಹೊರಗಡೆ ಬರ್ತಾ ಇದೆ ಅಂತ ತಿಳ್ಕೊಂಡು, ಇದು ಸಸ್ಯಗಳಲ್ಲಿ ನಡೆಯುತ್ತಿರುವಂಥ ವಿಸರ್ಜನೆ. ತುಂಬ ಸಂಕ್ಷಿಪ್ತವಾಗಿ ಇದೆ. ಇನ್ನು ಮುಂದೆ ನಾವು ಸ್ವಲ್ಪ ಕಾಂಪ್ಲೆಕ್ಸ್ ಆಗಿರೋದು, ಸಂಕೀರ್ಣವಾಗಿರುವಂತಹ ಪ್ರಾಣಿಗಳಲ್ಲಿ, ಅದರಲ್ಲೂ ಮಾನವರಲ್ಲಿ ನಡೀತಾ ಇರುವಂತಹ ವಿಸರ್ಜನೆಯ ಬಗ್ಗೆ ಇವತ್ತಿನ ನಮ್ಮ ತರಗತಿಯಲ್ಲಿ ತಿಳ್ಕೊತಾ ಇದ್ದೀವಿ. ಸೊ ಅದೇ ಮನುಷ್ಯರಲ್ಲಿ ವಿಸರ್ಜನೆ. ಮನುಷ್ಯರಲ್ಲಿ ವಿಸರ್ಜನೆಗೆ ಹೋಗೋಕ್ಕಿಂತ ಮುಂಚೆ ನಾವು ಒಂದನ್ನು ತಿಳ್ಕೊಬೇಕು, ಏಕಕೋಶೀಯ ಜೀವಿಗಳಿದಾವಲ್ಲ, ಆ ಏಕಕೋಶೀಯ ಜೀವಿಗಳಲ್ಲಿ ಹೇಗೆ ಪೋಷಣೆ ಸುಲಭವಾಗಿ, ಅತ್ಯಂತ ಸರಳವಾಗಿ ನಡೀತಾ ಇತ್ತೋ ಅದೇ ರೀತಿಯಾಗಿ ವಿಸರ್ಜನೆ ಸಹ ನಡೆಯುತ್ತೆ. ಆ ವಿಸರ್ಜನೆ ಹೇಗೆ ನಡೆಯುತ್ತೆ, ವಿಸರ್ಜನೆ ಹೇಗೆ ನಡೆಯುತ್ತೆ, ವಿಸರಣೆಯ ಮುಖಾಂತರ ನಡೆಯುತ್ತೆ.
ಸೊ ವಿಸರ್ಜನೆ ಸರಳವಾಗಿ ವಿಸರಣೆ ಮುಖಾಂತರ ನಡೆಯುತ್ತೆ. ಏನು ವಿಸರಣೆ ಅಂತಂದರೆ ಒಳಗಡೆ ಪೊರೆಯ ಮುಖಾಂತರ ಬರುತ್ತೆ, ಪೊರೆಯ ಮುಖಾಂತರ ಹೊರಗಡೆ ಬೇಡದೇ ಇರುವಂಥ ವಸ್ತುಗಳು ಹೋಗ್ತಾ ಇದ್ದಾವೆ, ಅದನ್ನೇ ನಾವು ವಿಸರಣೆ ಅಂತ ಕರಿತೀವಿ. ಇನ್ನು ಸಂಕೀರ್ಣವಾದ ಪ್ರಾಣಿಗಳಿಗೆ ಬಂದರೆ ಅಥವಾ ಬಹುಕೋಶೀಯ ಜೀವಿಗಳಿಗೆ ನಾವು ಬಂದರೆ ಅವು ಈ ವಿಸರ್ಜನೆ ಮಾಡೋಕ್ಕಂತಾನೆ ವಿಶೇಷವಾದ ಅಂಗಾಂಶಗಳನ್ನು ಹೊಂದಿದೆ. ಅದೇ ರೀತಿ ಮಾನವನು ಸಹ ವಿಸರ್ಜನೆಗೆ ಒಂದು ಅಂಗವನ್ನು ಹೊಂದಿದ್ದಾನೆ, ಅಂಗ ವ್ಯವಸ್ಥೆಯನ್ನು ಹೊಂದಿದ್ದಾನೆ. ಅದನ್ನೇ ನಾವು ವಿಸರ್ಜನಾಂಗ ವ್ಯೂಹ ಅಂತ ಕರಿತೀವಿ. ಅದರಲ್ಲಿ ಏನಿದೆ, ಅದರಲ್ಲಿ ಒಂದು ಜೊತೆ ಅಂದರೆ 2 ಮೂತ್ರಪಿಂಡಗಳಿದ್ದಾವೆ, 2 ಮೂತ್ರನಾಳಗಳಿದ್ದಾವೆ, ಒಂದು ಮೂತ್ರಕೋಶ ಇದೆ, ಇನ್ನೊಂದು ಮೂತ್ರ ದ್ವಾರ ಇದೆ. ಸೊ 2 ಮೂತ್ರಪಿಂಡ, 2 ಮೂತ್ರನಾಳ, ಒಂದು ಮೂತ್ರಕೋಶ, ಒಂದು ಮೂತ್ರದ್ವಾರ. ಸೊ ಇವೆಲ್ಲವನ್ನ ಒಟ್ಟಾರೆಯಾಗಿ ನಾವೇನಂತ ಕರಿತೀವಿ, ಮಾನವನ ವಿಸರ್ಜನಾಂಗ ವ್ಯೂಹ ಅಂತ ಕರಿತೀವಿ. ಸೊ ಈ ಮೂತ್ರಪಿಂಡಗಳಲ್ಲಿ ಉತ್ಪತ್ತಿಯಾಗುತ್ತೆ ಏನು, ಮೂತ್ರ. ಅದೇನಾಗುತ್ತೆ, ಮೂತ್ರಪಿಂಡಗಳಲ್ಲಿ ಉತ್ಪತ್ತಿಯಾಗಿರೋದು ಮೂತ್ರನಾಳಗಳ ಮುಖಾಂತರ ಮೂತ್ರಕೋಶಕ್ಕೆ ಬಂದು ಶೇಖರಣೆ ಆಗುತ್ತೆ. ಆ ಮೂತ್ರಕೋಶದಲ್ಲಿ ಶೇಖರಣೆ ಆದಂತಹ ಮೂತ್ರ ಏನಾಗುತ್ತೆ, ಮೂತ್ರದ್ವಾರದ ಮುಖಾಂತರ ಹೊರಗಡೆ ಹಾಕಲ್ಪಡುತ್ತೆ. ಸೊ ಇದು ಸಂಕ್ಷಿಪ್ತವಾಗಿ ಇವತ್ತಿನ ತರಗತಿಯಲ್ಲಿ ನಾವು ಇದು ಹೇಗೆ ಮೂತ್ರ ಉತ್ಪತ್ತಿ ಆಗುತ್ತೆ ಅನ್ನೋದನ್ನು ತಿಳ್ಕೋಬೇಕು. ಈ ಮೂತ್ರದ ಮುಖಾಂತರ ಬೇಡದೇ ಇರುವಂತಹ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನು ನಮ್ಮ ದೇಹ ಹೊರಗಡೆ ಹಾಕ್ತಾ ಇದೆ ಅನ್ನೋದನ್ನು ನಾವು ನೆನಪಿಟ್ಕೋಬೇಕು. ಇನ್ನು ಮೂತ್ರಜನಕಾಂಗದ ಹೊರರಚನೆ ಅಂದರೆ ಹೊರಗಡೆ ಹೇಗೆ ಕಾಣುತ್ತೆ ಅಂತ ನೋಡೋಣ. ಸೊ ಆವಾಗಲೇ ಹೇಳಿದೆ ನಾನು, ಒಂದು ಜೊತೆ ಮೂತ್ರಜನಕಾಂಗಗಳನ್ನು ಹೊಂದಿದೆ. ಒಂದು ಜೊತೆ ಅಂತಂದರೆ 2. ಸೊ ಅವು ಹುರುಳಿ ಆಕಾರದಲ್ಲಿ ಇರ್ತವೆ. ಸೊ ಮೂತ್ರಜನಕಾಂಗವು ಹುರುಳಿ ಬೀಜದ ಆಕಾರದಲ್ಲಿದೆ. ಯಾವ ಬೀಜದಲ್ಲಿದೆ, ಹುರುಳಿ ಆಕಾರದ ಬೀಜದಲ್ಲಿದೆ. ಕಡು ಕಂದು ಬಣ್ಣವನ್ನು ಅವುಗಳು ಯಾವ್ದು ರೀತಿ ಕಾಣ್ತಾ ಇದ್ದಾವೆ, ಕಂದು ಬಣ್ಣ ಅಂದರೆ ಸ್ವಲ್ಪ ಡಾರ್ಕ್ ಆಗಿದ್ದಾವೆ, ಆ ಬಣ್ಣದಲ್ಲಿ ಇದಾವಂತೆ. ಸೊ ಅದಾದಮೇಲೆ ಬಲಗಡೆ ಮೂತ್ರಜನಕಾಂಗವು ಎಡಗಡೆ ಮೂತ್ರಜನಕಾಂಗಕ್ಕಿಂತ ಕೆಳಗಡೆ ಇದೆ. ಸೊ ಬಲಗಡೆ ಮೂತ್ರಪಿಂಡ ಕೆಳಗಿದೆ ಅಂತ, ಎಡಗಡೆ ಮೇಲಿದೆ. ಯಾಕಿದಿರ್ಬೋದು? ಸೊ ನಾವು ಸ್ವಲ್ಪ ನಮ್ಮ ಹಿಂದಿನ ತರಗತಿಗೆ ಹೋಗೋಣ, ಪೋಷಣೆಗೆ ಹೋದಾಗ ನಮಗೆ ಈ ಕಡೆ ಏನಿತ್ತು, ಯಕೃತ್ ಇತ್ತಲ್ವ, ಲಿವರ್ ಇತ್ತಲ್ವ. ಸೊ ಅದರಿಂದಾಗಿ ಏನಾಗಿದೆ, ಬಲಗಡೆ ಕೆಳಗಡೆ ಇದೆ ಸ್ವಲ್ಪ ಮೂತ್ರಪಿಂಡ, ಈ ಕಡೆ ಸ್ವಲ್ಪ ಮೇಲ್ಗಡೆ ಇದೆ. ಪಿತ್ತಜನಕಾಂಗ ಎಲ್ಲ ಇರೋದ್ರಿಂದಾಗಿ ಅದೇನಾಗಿದೆ, ಸ್ವಲ್ಪ ಕೆಳಗಡೆ ಇದೆ. 2 ಮೂತ್ರನಾಳಗಳು ಮೂತ್ರಜನಕಾಂಗಗಳನ್ನು ಮೂತ್ರಚೀಲದ ಜೊತೆಗೆ ಬಂಧಿಸುತ್ತೆ, ಅಂದರೆ ಸಂಪರ್ಕವನ್ನು ಕಲ್ಪಿಸುತ್ತೆ. ಅಲ್ಲಿ ಶೇಖರ ಆಗುತ್ತೆ ಮೂತ್ರ. ತದನಂತರ ನಾವು ಅವುಗಳನ್ನು ಹೊರಗಡೆ ಹಾಕ್ತೀವಿ. ಅದಾದ ಮೇಲೆ ಇದು ಹೊರಗಡೆ ನಮಗೆ ಕಾಣುವಂಥ ವಿಸರ್ಜನಾಂಗ ವ್ಯೂಹದ ಒಂದು ರಚನೆ. ಇನ್ನು ಮೂತ್ರಪಿಂಡಗಳನ್ನು ನೀವು ತಗೊಂಡ್ರಿ ಅಂತಂದರೆ, ಇಲ್ಲಿದೆ ಮೂತ್ರಪಿಂಡ. ಈ ಮೂತ್ರಪಿಂಡವನ್ನು ತಗೊಂಡಾಗ ಹುರುಳಿ ಬೀಜದ ಆಕಾರದಲ್ಲಿ ಇಲ್ಲಿದೆ. ಸೊ ಇದನ್ನು ನಾವು ಹೀಗೆ ಈ ರೀತಿ ಕಟ್ ಮಾಡಿ ನೋಡಿದಾಗ ಇಲ್ಲಿ ಒಳಗಡೆ ನಮಗೆ ಪಿರಮಿಡ್ ಆಕಾರದಲ್ಲಿ ಕೆಲವಷ್ಟು ರಚನೆಗಳು ಕಾಣ್ತಾ ಇದ್ದಾವೆ. ಸೊ ಈ ಪಿರಮಿಡ್ ಆಕಾರದ ರಚನೆಗಳನ್ನು ನಾವು ಈ ರೀತಿ ಝೂಮ್ ಮಾಡಿ ನೋಡಿದಾಗ ಅಥವಾ ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್ ಒಳಗಡೆ ನೋಡಿದಾಗ ಒಳಗಡೆ ಈ ರೀತಿಯಾದಂಥ ರಚನೆಗಳು, ಲಕ್ಷಾಂತರ ರಚನೆ, ಒಂದು ಪಿರಮಿಡ್ ಒಳಗಡೆ ಲಕ್ಷಾಂತರ ರಚನೆಗಳು ನೀವಿಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಕಾಣ್ತದೆ. ಈ ರೀತಿಯಾದಂಥ ರಚನೆಗಳು ಕಾಣ್ತವೆ. ಈ ರಚನೆಗಳನ್ನೇ ನಾವು ನೆಫ್ರಾನ್ ಅಂತ ಕರಿತೀವಿ. ಏನಂತ ಕರಿತೀವಿ? ನೆಫ್ರಾನ್ ಅಂತ ಕರಿತೀವಿ. ಈ ನೆಫ್ರಾನ್ಗಳೇ ಮೂತ್ರ ಉತ್ಪತ್ತಿ ಮಾಡ್ತಾ ಇರುವಂಥ ಪ್ರಮುಖವಾದಂಥ ಭಾಗ. ಸೊ ಆದ್ದರಿಂದ ಈ ನೆಫ್ರಾನ್ಗಳನ್ನು ನಾವು ಮೂತ್ರಜನಕಾಂಗದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ ಅಂತ ಕರಿತೀವಿ. ಯಾಕೆ ರಚನಾತ್ಮಕ ಘಟಕ ಅಂತೀವಿ ಅಂದರೆ, ಇದರೊಳಗಡೆ ಇರುವಂಥ ಪ್ರಮುಖ ರಚನೆ ನೆಫ್ರಾನ್ ಆಗಿದೆ, ಅದರಿಂದಾನೇ ಮೂತ್ರ ಉತ್ಪತ್ತಿ ಆಗ್ತಾ ಇದೆ. ಇನ್ನು ಕಾರ್ಯಾತ್ಮಕ ಯಾಕೆ? ನೆಫ್ರಾನಲ್ಲಿ ಪ್ರಮುಖವಾಗಿ ಕಾರ್ಯ ಮಾಡ್ತಾ ಇರೋದು ಮೂತ್ರಪಿಂಡದಲ್ಲಿ ಮೂತ್ರಜನಕಾಂಗ ವ್ಯೂಹವನ್ನು ನೀವು ತಗೊಂಡ್ರೆ ಅದರಲ್ಲಿ ಪ್ರಮುಖವಾಗಿ ಕಾರ್ಯನಿರ್ವಹಿಸ್ತಾ ಇರೋದು ನೆಫ್ರಾನ್. ಆದ್ದರಿಂದ ಈ ನೆಫ್ರಾನನ್ನು ನಾವು ಮೂತ್ರಜನಕಾಂಗದ ರಚನಾತ್ಮಕ ಮತ್ತು ಕ್ರಿಯಾತ್ಮಕ ಘಟಕ ಅಥವಾ ಭಾಗ ಅಂತ ಕರಿತೀವಿ. ಇನ್ನು ಈ ಮೂತ್ರಜನಕಾಂಗಗಳ ಮೂಲಕ ರಕ್ತ ಬರುತ್ತೆ. ಆ ರಕ್ತ ಪ್ರವಹಿಸಬೇಕಾದ್ರೆ ಈ ನೆಫ್ರಾನ್ಗೆ ಬರುತ್ತೆ. ಈ ನೆಫ್ರಾನನ್ನು ನೀವು ನೋಡ್ತಾ ಇದ್ದೀರಾ ಇಲ್ಲಿ. ಆ ನೆಫ್ರಾನ್ ಒಳಗಡೆ ಇಲ್ಲೊಂದು ಬೌಲ್ ಥರ ಇದೆ, ಅದಾದಮೇಲೆ ನಾಳಗಳಿದ್ದಾವೆ, ಇಲ್ಲೊಂದು ಬೆಂಡ್ ಇದೆ, ಅದಾದಮೇಲೆ ಮತ್ತೆ ನಾಳಗಳು ಇದ್ದಾವೆ. ಇದ್ರ ಬಗ್ಗೆ ಏನು ಅನ್ನೋದನ್ನು ನಾವು ನೋಡೋಣ. ಸೊ ಏನಾಗುತ್ತೆ, ಈ ನೆಫ್ರಾನಿಗೆ ಅಥವಾ ಮೂತ್ರಪಿಂಡದ ಒಳಗಡೆ ಇರುವಂಥ ಆ ಭಾಗಗಳಿಗೆ ರಕ್ತ ಪ್ರವಹಿಸಿದಾಗ ಏನಾಗುತ್ತೆ, ಅದರಲ್ಲಿ ಫಿಲ್ಟರ್ ಆಗುತ್ತೆ, ಅಂದರೆ ಸೋಸುವಿಕೆ ಪ್ರಾರಂಭ ಆಗುತ್ತೆ. ಆ ಸೋಸುವಿಕೆ ಮುಖಾಂತರ ಬೇಕಾಗಿರುವಂಥ ವಸ್ತುಗಳು ರಕ್ತದ ಒಳಗಡೆ ಹೋಗ್ತವೆ, ಬೇಡದಿರುವಂಥ ವಸ್ತುಗಳು ಫಿಲ್ಟರ್ ಆಗಿ ಮುಂದಕ್ಕೆ ಹೋಗ್ತವೆ. ಸೊ ಅಲ್ಲಿ ಏನಾಗುತ್ತೆ, ಹಾನಿಕಾರಕ ಅಣುಗಳು ನೀರಿನಲ್ಲಿ ವಿಲೀನವಾಗಿ ಮೂತ್ರ ಆಗ್ತವೆ. ಫಿಲ್ಟರ್ ಆದಾಗ ಬೇಡದೇ ಇರುವಂಥ ಅಣುಗಳೆಲ್ಲ ಕೆಳಗಡೆ ಹೋಗಿ
ನೀರಿನ ಜೊತೆ ಸೇರಿ ಮೂತ್ರ ಆಗಿ ಹೊರಗಡೆ ಹೋಗುತ್ತೆ. ಇದು ನೆಫ್ರಾನಿನ ರಚನೆ. ನೆನಪಿಟ್ಕೊಳ್ಳಿ, ಮೂತ್ರಪಿಂಡದ ಒಳಗಡೆ ಪಿರಮಿಡ್ನಂಥ ರಚನೆ ಇದ್ದಾವೆ. ಆ ಪಿರಮಿಡ್ ಒಳಗಡೆ ಈ ರೀತಿಯಾದಂಥ ರಚನೆಗಳಿದ್ದಾವೆ. ಅವುಗಳನ್ನು ನಾವು ನೆಫ್ರಾನ್ ಅಂತ ಕರಿತೀವಿ. ನೆಫ್ರಾನನ್ನು ಮೂತ್ರಜನಕಾಂಗದ ಕ್ರಿಯಾತ್ಮಕ ಮತ್ತು ಯಾವುದು ರಚನಾತ್ಮಕ ಘಟಕ ಅಂತ ನಾವು ಕರಿತೀವಿ. ಇನ್ನು ನೆಫ್ರಾನಿನ ರಚನೆಯನ್ನು ನೋಡೋಣ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಸ್ವಲ್ಪ ನೋಡೋಕ್ಕೆ ತುಂಬ ಕಾಂಪ್ಲೆಕ್ಸ್ ಆಗಿ ಸಂಕೀರ್ಣವಾಗಿ ಕಷ್ಟವಾಗಿ ಕಾಣುತ್ತೆ, ಆದರೆ ತುಂಬ ಸಿಂಪಲ್ ಆಗಿದೆ, ಆಯಿತಾ. ಸೊ ಈ ಕೆಂಪು ರಕ್ತದ ಏನು ನಾಳಗಳು ಕಾಣ್ತಾ ಇದ್ದಾವೆ ಅವುಗಳನ್ನು ನೀವು ತೆಗೆದುಬಿಟ್ರೆ ನೆಫ್ರಾನಿನ ರಚನೆ ತುಂಬ ಸುಲಭವಾಗಿರುತ್ತೆ. ಗಾಬರಿ ಆಗೋಕ್ಕೆ ಹೋಗ್ಬಿಡಿ ಚಿತ್ರ ನೋಡಿಬಿಟ್ಟು, ಆಯಿತಾ. ಸೊ ನೆಫ್ರಾನಿನ ರಚನೆಯನ್ನು ನಾವು ನೋಡೋಣ. ನೆಫ್ರಾನ್ ಅಂತಂದರೆ ಆವಾಗಲೇ ತಿಳ್ಕೊಂಡ್ವಿ ನಾವು ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ ಅಂತ ಹೇಳಿದ್ವಿ. ಯಾಕೆ ರಚನೆಯೂ ಇದೆ, ಕೆಲಸನೂ ಸಹ ತುಂಬ ಮಾಡ್ತಾ ಇದೆ. ಇನ್ನು ಈ ನೆಫ್ರಾನ್ ಒಳಗಡೆ ಗ್ಲಾಮೆರುಲಸ್ ಅಂತನ್ನುವಂತಹ ರಕ್ತ ಲೋಮನಾಳಗಳಿದ್ದಾವೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದರೊಳಗಡೆ ರಕ್ತನಾಳ ಬಂದಿದೆ, ಇಲ್ಲಿ ಒಳಗಡೆ ಮತ್ತೆ ಚಿಕ್ಕ ಚಿಕ್ಕ ರಕ್ತನಾಳಗಳಿದ್ದಾವೆ. ಸೊ ಆ ರಕ್ತನಾಳಗಳ ಜಾಲವನ್ನು ಜರಡಿ ಆಕಾರದಲ್ಲಿದೆ ಅದು. ಸೊ ಅದನ್ನು ನಾವೇನಂತ ಕರಿತೀವಿ, ಗ್ಲಾಮೆರುಲಸ್ ಅಂತ ಕರಿತೀವಿ. ಆ ಗ್ಲಾಮೆರುಲಸ್ ಎಲ್ಲಿದೆ, ಒಂದು ಬಟ್ಟಲಿನ ಆಕಾರ ಅಥವಾ ಬೌಲಿನ ಆಕಾರದಲ್ಲಿರುವಂಥ ಭಾಗದಲ್ಲಿದೆ. ಅದನ್ನು ನಾವು ಬೌಮನ್ ಕಪ್ ಅಥವಾ ಬೌಮನ್ಸ್ ಕ್ಯಾಪ್ಸೂಲ್ ಅಂತ ಕರಿತೀವಿ. ಅದ್ರ ಒಳಗಡೆ ಏನಿದೆ, ಗ್ಲಾಮೆರುಲಸ್ ಇದೆ. ಗ್ಲಾಮೆರುಲಸ್ ಅಂದರೆ ನೆನ್ಪಿಟ್ಕೊಳ್ಳಿ, ರಕ್ತನಾಳಗಳಿಂದ ಆಗಿರುವಂತಹ ಜರಡಿ ಅಂಥದ್ದು, ಲೋಮನಾಳಗಳು ಅಷ್ಟೇ. ಸೊ ಅದೆಲ್ಲಿದೆ, ಬೌಮನ್ಸ್ನ ಕಪ್ ಒಳಗಡೆ ಇದೆ. ಸೊ ಇದು ನೆಫ್ರಾನಿನಲ್ಲಿರುವಂತಹ ರಚನೆ. ಅದಾದಮೇಲೆ ಸ್ವಲ್ಪ ಮುಂದಕ್ಕೆ ಹೋದ್ವಿ ಅಂತಂದರೆ ಆ ಬೌಮನ್ಸ್ ಕ್ಯಾಪ್ಸೂಲಿಂದ ಒಂದು ನಾಳ ಹೋಗಿತ್ತು. ಆ ನಾಳವನ್ನೇ ನಾವೇನಂತ ಕರಿತೀವಿ, ಯೂರಿನಿಸೆಫರ್ ಅಂತ ಕರಿತೀವಿ. ಸೊ ಯೂರಿನಿಫೆರಸ್ ನಳಿಕೆಗಳು 3 ಭಾಗಗಳನ್ನು ಹೊಂದಿದೆ. ಆ 3 ಭಾಗಗಳು ಯಾವುದು, ಒಂದು ಬೌಮನ್ಸ್ ಕ್ಯಾಪ್ಸೂಲ್ ಹತ್ತಿರ ಇದೆಯಲ್ವಾ, ಸೊ ಅದನ್ನು ನಾವು ಏನಂತ ಕರಿತೀವಿ, ನಿಕಟ ನುಲಿಕೆ ನಾಳ. ನಿಕಟ ಅಂದರೆ ಹತ್ತಿರ, ಈ ಬೌಮನ್ಸ್ ಕ್ಯಾಪ್ಸೂಲ್ಗೆ ಹತ್ತಿರ ಇರೋದ್ರಿಂದ ಅದನ್ನು ನಿಕಟ ನುಲಿಕೆ ನಾಳ ಅಂತ ಕರಿತೀವಿ, ಅಥವಾ ಇಂಗ್ಲೀಷಲ್ಲಿ ಅದನ್ನು ಪ್ರಾಕ್ಸಿಮಲ್ ಕನ್ವಲ್ಯೂಟೆಡ್ ಟ್ಯೂಬ್ಯೂಲ್ ಅಂತ ಕರೀತಾರೆ. ಇನ್ನು ಅದರಿಂದ ನಾವು ಸ್ವಲ್ಪ ಕೆಳಗಡೆ ಬಂದ್ವಿ ಅಂದರೆ ಇಲ್ಲೊಂದು ಯು ಆಕಾರದಂತಹ ಪಿನ್ನಿನ ಆಕಾರದಲ್ಲಿ ತುಂಬ ತೆಳುವಾಗಿರುತ್ತೆ ಅಂಥ ನಾಳ ಇದೆ. ಅದನ್ನು ಯು ಆಕಾರದ ಹೆನ್ಲಿಯ ಕುಣಿಕೆ ಅಂತ ಕರೀತಾರೆ. ಹೆನ್ಲಿಯ ಕುಣಿಕೆ ಅಂತ ಕರೀತಾರೆ. ಇದರಿಂದ ಸ್ವಲ್ಪ ಮೇಲಕ್ಕೆ ಹೋದ್ಮೇಲೆ ಇಲ್ಲಿ ಬರುವಂಥ ನಾಳವನ್ನು ನಾವೇನಂತ ಕರಿತೀವಿ, ಇದು ಬೌಮನ್ಸ್ ಕ್ಯಾಪ್ಸೂಲಿಂದ ದೂರ ಇದೆ, ಆಯಿತಾ. ಆದ್ದರಿಂದ ಇಂಗ್ಲೀಷಲ್ಲಿ ಅದನ್ನು DCD ಡಿಸ್ಟಲ್, ದೂರ, ಡಿಸ್ಟಲ್ ಕನ್ವಲ್ಯೂಟೆಡ್ ಟ್ಯೂಬ್ಯೂಲ್ ಅಂತಾರೆ. ಕನ್ನಡದಲ್ಲಿ ದೂರದ ನುಲಿಕೆ ನಾಳ ಅಂತ ಕರೀತಾರೆ. ಸೊ ನೆಫ್ರಾನ್ನಲ್ಲಿ ಯೂರಿನಿಫೆರಸ್ ಅನ್ನುವಂತಹ ನಾಳ 3 ಭಾಗಗಳಾಗಿದೆ ಅಥವಾ 3 ವಿಭಾಗಗಳಾಗಿ ಮಾಡ್ಬೋದು. ಒಂದು PCT, ಇನ್ನೊಂದು DCT, ಇನ್ನೊಂದು ಹೆನ್ಲಿಸ್ ಕುಣಿಕೆ ಅಂತ ಕರಿತೀವಿ. ಈ ದೂರದ ನಳಿಕೆ ಏನಾಗುತ್ತೆ, ಹೋಗ್ಬಿಟ್ಟು ಸಂಗ್ರಹ ನಾಳಗಳಿಗೆ ಸೇರುತ್ತೆ. ಸೊ ಇಲ್ಲಿ ಕೊನೆಗೆ ಬಂದಮೇಲೆ ಒಂದು ಸಂಗ್ರಹ ನಾಳ ಇರುತ್ತೆ. ಅಂದರೆ ಇದೊಂದೇ ನೆಫ್ರಾನ್ ಅಲ್ಲ, ಲಕ್ಷಾಂತರ ನೆಫ್ರಾನ್ ಅಂತ ಹೇಳಿದ್ನಲ್ವ, ಆ ರೀತಿ ಬೇರೆ ಬೇರೆ ನೆಫ್ರಾನ್ಗಳಿಂದ ಬಂದು DCT ಏನಾಗುತ್ತೆ, ಸಂಗ್ರಹ ನಾಳಗಳಿಗೆ ಸೇರಿಕೊಳ್ಳುತ್ತೆ. ಸೊ ಕೊನೆಗೆ ಈ ಸಂಗ್ರಹ ನಾಳಕ್ಕೆ ಬಂದಂತಹ ತ್ಯಾಜ್ಯಗಳನ್ನು ಹೊಂದಿರುವಂಥ ನೀರು ಅಥವಾ ಮೂತ್ರ ಏನಾಗುತ್ತೆ, ಮುಂದಕ್ಕೆ ಚಲಿಸಿ ಮೂತ್ರನಾಳವನ್ನು ಸೇರಿಕೊಳ್ಳುತ್ತೆ. ಸೊ ಇದಿಷ್ಟು 3 ಇದ್ದಾವೆ. ಯಾವ್ಯಾವುದದು, PCT, ಹೆನ್ಲಿಸ್ ಲೂಪು ಮತ್ತು DCT. ದೂರದ ನಳಿಕೆ ಏನಾಗ್ತಾ ಇದೆ, ಹೋಗ್ಬಿಟ್ಟು ಸಂಗ್ರಹಣ ನಾಳವನ್ನು ಸೇರ್ತಾ ಇದೆ. ಸಂಗ್ರಹಣ ನಾಳ ರೆನಲ್ ಪಿರಮಿಡ್ಗಳಲ್ಲಿ ಪೆಪ್ಲೆಗಳ ಮೂಲಕ, ಅದನ್ನೆಲ್ಲ ಅಷ್ಟೊಂದು ಡೀಟೇಲ್ ಆಗಿ ತಿಳ್ಕೊಬೇಕಾದ್ರೆ, ಪೆಪ್ಲೆ ಅಂದರೆ ಆ ಪಿರಮಿಡ್ ಆಕಾರದಲ್ಲಿ ಒಂದಿದೆ, ಅದರ ಮುಖಾಂತರ ಹೋಗ್ಬಿಟ್ಟು ಕೊನೆಗೆ ಏನಾಗುತ್ತೆ, ಮೂತ್ರನಾಳವನ್ನು ಸೇರುತ್ತೆ. ಮೂತ್ರನಾಳದಿಂದ ಮೂತ್ರ ಕೋಶಕ್ಕೆ ಹೋಗುತ್ತೆ, ಅಲ್ಲಿಂದ ನಾವು ಮೂತ್ರವನ್ನು ಹೊರಗಡೆ ಹಾಕ್ತೀವಿ. ಸೊ ನೆಫ್ರಾನ್ ಅಂತಂದ್ರೇನು, ರಚನಾತ್ಮಕ ಮತ್ತು ಕ್ರಿಯಾತ್ಮಕ ಘಟಕ. ಅದರ ಕೆಲಸ ಏನು, ರಕ್ತವನ್ನು ಸೋಸಿ ಮೂತ್ರವನ್ನು ಉತ್ಪಾದನೆ ಮಾಡುವಂಥದ್ದು ಅದರ ಕೆಲಸ ಆಗಿದೆ. ಸೊ ನಾವು ಈಗ ತಾನೇ ಏನು ಮಾಡಿದ್ವಿ, ನೆಫ್ರಾನಿನ ರಚನೆಯನ್ನು ನೋಡಿದ್ವಿ, ಮೂತ್ರಪಿಂಡ ಅದರ ರಚನೆಯನ್ನು ನೋಡಿದ್ವಿ ಯಾವ ರೀತಿ ಇದೆ ಅಂತ. ಸೊ ಅವುಗಳ ಕಾರ್ಯ ಏನಂತ ಹೇಳಿದ್ವಿ, ಮೂತ್ರವನ್ನು ತಯಾರಿಸೋದು ಅಂತ ಹೇಳಿದ್ವಿ, ಮೂತ್ರವನ್ನು ಉತ್ಪಾದಿಸೋದು. ಆ ಉತ್ಪಾದನೆ ಹೇಗೆ ನಡೆಯುತ್ತೆ ಅನ್ನೋದನ್ನು ನಾವೀಗ ತಿಳ್ಕೊಳ್ಳೋಣ. ಸೊ ಮೂತ್ರದ ಉತ್ಪಾದನೆ. ಸೊ ಈ ಮೂತ್ರದ ಉತ್ಪಾದನೆಯಲ್ಲಿ ನಾವು ಪ್ರಮುಖವಾಗಿ ನೆನಪಿಟ್ಕೋಬೇಕಾಗಿರೋದು 3 ಹಂತಗಳಲ್ಲಿ ನಡೆಯುತ್ತೆ. ನಿಮ್ಮ ಪಠ್ಯಪುಸ್ತಕದಲ್ಲಿಲ್ಲ ಇದು, ಅವರು ಸಂಕ್ಷಿಪ್ತವಾಗಿ ಕೊಟ್ಟಿದ್ದಾರೆ. ಸೊ 3 ಹಂತಗಳಲ್ಲಿ ನಡೆಯುತ್ತೆ, 3 ಜಾಗಗಳಲ್ಲಿ, ಆಯಿತಾ. ಸೊ ಅದನ್ನು ನಾವಿವತ್ತು ತಿಳ್ಕೊಳ್ಳೋಣ. ಸೊ ಆ 3 ಹಂತಗಳು ಯಾವ್ಯಾವುದು. ಸೊ ಒಂದನೇದು ಗ್ಲಾಮರುಲಸ್ ಸೋಸುವಿಕೆ. ನಾನು ಆವಾಗಲೇ ಹೇಳಿದೆ, ಗ್ಲಾಮರಸಲ್ಲಿ ಸೋಸಿಕೆ ಆಗುತ್ತೆ, ಫಿಲ್ಟರ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನೀವು ಇಲ್ಲಿ ನೋಡಿ, ಆವಾಗಲೇ ನೀವು ಸರಿಯಾಗಿ ನೋಡಿರಲಿಲ್ಲ ಅಂದರೆ ಇದನ್ನು ನಾವು ಬೌಮನ್ಸ್ ಕ್ಯಾಪ್ಸೂಲ್ ಅಂತ ಕರಿತೀವಿ. ಆ ಬೌಮನ್ಸ್ ಕ್ಯಾಪ್ಸೂಲ್ ಒಳಗಡೆ ರಕ್ತನಾಳಗಳಿದ್ದಾವೆ, ಅದನ್ನು ನಾವೇನಂತ ಕರೆದ್ವಿ, ಗ್ಲಾಮೆರುಲಸ್ ಅಂತ ಕರೆದ್ವಿ. ಸೊ ಇಲ್ಲಿ ನೀವು ನೋಡ್ತಾ ಇರೋದು ಗ್ಲಾಮೆರುಲಸ್, ಇದು ಬೌಮನ್ಸ್ ಕ್ಯಾಪ್ಸೂಲ್. ಸೊ ಇಲ್ಲಿಂದ ಏನು ಬರ್ತಾ ಇದೆಯಲ್ಲ ಈ ರಕ್ತನಾಳ,
ಈ ರಕ್ತನಾಳದಿಂದ ದೇಹದ ಬೇರೆ ಬೇರೆ ಭಾಗಗಳಿಂದ ತ್ಯಾಜ್ಯವನ್ನು ಹೊಂದಿರುವಂಥ ರಕ್ತ ಇದರ ಮುಖಾಂತರ ಇಲ್ಲಿ ಬರುತ್ತೆ. ಈ ರಕ್ತನಾಳಗಳ ಒಳಗಡೆ ಚಲಿಸ್ತಾ ಇರಬೇಕಾದ್ರೆ ಬೇಡದೇ ಇರುವಂಥ ತ್ಯಾಜ್ಯಗಳು ಇಲ್ಲಿ ಕೆಳಗಡೆ ಬೀಳಕ್ಕೆ ಸ್ಟಾರ್ಟ್ ಆಗ್ತವೆ ಬೌಮನ್ಸ್ ಕ್ಯಾಪ್ಸುಲ್ ಒಳಗಡೆ. ಸೊ ಇನ್ನು ಶುದ್ಧಿಯಾಗಿರುವಂಥ ರಕ್ತ ಏನಾಗುತ್ತೆ ಮತ್ತೆ ವಾಪಸ್ ಇಲ್ಲಿಂದ ಹೋಗುತ್ತೆ. ಸೊ ಇದು ಬೇಡದೇ ಇರುವಂತಹ ತ್ಯಾಜ್ಯಗಳನ್ನು ಹೊಂದಿರುವಂಥದ್ದು ಮುಂದೆ ನಾವು ಹೇಳಿದ್ವಲ್ಲ PCT ಎಲ್ಲ ಇದೆ ಅಂತ, ಅದ್ರ ಮುಖಾಂತರ ಚಲಿಸೋಕ್ಕೆ ಪ್ರಾರಂಭ ಆಗುತ್ತೆ. ಸೊ ಮೊದಲಿಗೆ ಏನಾಗುತ್ತೆ, ಗ್ಲಾಮುರಲಸ್ ಸೋಸುವಿಕೆ ಆಗುತ್ತೆ. ತದನಂತರ ವ್ಯತಸ್ಥ ಮರುಹೀರಿಕೆ ಅಂತ ಕರಿತೀವಿ. ಮರುಹೀರಿಕೆ ಸೆಲೆಕ್ಟಿವ್ ಅಬ್ಸರ್ಪ್ಷನ್, ಬೇಕಾಗಿರುವಂಥದ್ದನ್ನು ಮಾತ್ರ ಹೀರಿಕೆ ಆಗುತ್ತೆ ಮುಂದೆ PCT ಅದನ್ನು. ಆಮೇಲೆ ನಳಿಕಾ ಸ್ರವಿಕೆ, ಕೊನೆಗೆ ಹೋಗ್ಬಿಟ್ಟು ನಳಿಕೆಯಲ್ಲಿ ಬಿಡುತ್ತೆ ಅದನ್ನು ನಾವೇನಂತ ಕರಿತೀವಿ, ನಳಿಕಾ ಸ್ರವಿಕೆ ಅಂತ ಕರಿತೀವಿ. ಸೊ ಮೂತ್ರ ತಯಾರಿಸುವಂಥ 3 ಹಂತಗಳು ಗ್ಲಾಮರುಲಸ್ ಸೋಸುವಿಕೆ, ವ್ಯತಸ್ಥ ಮರುಹೀರಿಕೆ, ನಳಿಕಾ ಸ್ರವಿಕೆ. ಸೊ ರಕ್ತ ತ್ಯಾಜ್ಯವನ್ನು ಹೊಂದಿರುವಂಥದ್ದು ಅಂದರೆ ಎಂಥ ತ್ಯಾಜ್ಯಗಳನ್ನು, ಜೀವಕೋಶಗಳಲ್ಲಿ ಆಗಿರುವಂಥ ಎಲ್ಲ ಕ್ರಿಯೆಗಳಿಂದ ಉಂಟಾಗಿರುವಂಥ ನೈಟ್ರೋಜನ್ ತ್ಯಾಜ್ಯಗಳನ್ನು ಹೊಂದಿರುವಂಥ ರಕ್ತ ಅಥವಾ ಇನ್ನು ಬೇಡದೇ ಇರುವಂಥ ವಸ್ತುಗಳನ್ನು ಹೊಂದಿರುವಂಥ ತ್ಯಾಜ್ಯ ರಕ್ತ ಏನಾಗುತ್ತೆ ಇಲ್ಲಿಗೆ ಬರುತ್ತೆ. ಎಲ್ಲ ಅಂಗಾಂಶಗಳಿಂದ ಜೀವಕೋಶಗಳಿಂದ ಗ್ಲಾಮರಲ್ಸ್ಗೆ ಬರುತ್ತೆ. ಸೊ ಗ್ಲಾಮರಲಸ್ಗೆ ಬಂದಾಗ ಏನಾಗುತ್ತೆ, ತ್ಯಾಜ್ಯಗಳು ನಿಕಟ ನೂಲಿಕೆ ಅಲ್ಲಿ ಫಿಲ್ಟರ್ ಆಗಿಬಿಟ್ಟು ನಿಕಟ ನೂಲಿಕಾ ನಾಳಕ್ಕೆ ಸೇರಿಕೊಳ್ಳುತ್ತೆ. ಸೊ ಈ ಕ್ರಿಯೆಗೆ ನಾವೇನಂತ ಕರೆದ್ವಿ, ಗ್ಲಾಮರುಲಸ್ ಸೋಸುವಿಕೆ. ಹಾಗೆ ಗ್ಲಾಮರುಲಸಲ್ಲಿ ಸೋಸುವಿಕೆ ನಡೀತಾ ಇದೆ, ಆದ್ದರಿಂದ ಅದನ್ನು ಗ್ಲಾಮರುಲಸ್ ಸೋಸುವಿಕೆ ಅಂತ ಕರೆದ್ವಿ. ಸೋಸುವಿಕೆ ಆದಂಥ ರಕ್ತ ನೆಕ್ಸ್ಟ್ ಏನಾಗುತ್ತೆ, PCTಯನ್ನು ಸೇರುತ್ತೆ. ಸೊ ಅಲ್ಲಿ ಏನಾಗುತ್ತೆ ಅಂತಂದರೆ ಅವಶ್ಯಕ ಮತ್ತು ಅನವಶ್ಯಕ ವಸ್ತುಗಳೆಲ್ಲ ಸೋಸುವಿಕೆ ಆಗುತ್ತೆ. ಬೇಕಾಗಿರೋರು ಬೇಡದೇ ಇರೋದೆಲ್ಲ ಸೋಸುವಿಕೆ ಆಗಿ ಬರೀ ರಕ್ತ ಮಾತ್ರ ಹೋಗುತ್ತೆ. ಸೊ ಇನ್ನು ಕೆಳಗಡೆ ಬಂದಾಗ ಏನಾಗುತ್ತೆ, ಅದಕ್ಕೆ ಈ ಸೋಸುವಿಕೆನ ನಾವು ಆಯ್ಕೆ ರಹಿತ ಸೋಸುವಿಕೆ ಅಂತ ಕರಿತೀವಿ. ಅಲ್ಲಿ ಆಯ್ಕೆನೇ ಇಲ್ಲ, ಇದು ಬೇಕು ಇದು ಬೇಡಲ್ಲ, ಸೊ ಎಲ್ಲ ಸೋಸುವಿಕೆ ಆಗುತ್ತೆ. ಸೊ ಆ ಸೋಸುವಿಕೆ, ಈ ಗ್ಲಾಮರುಲಸ್ ಸೋಸುವಿಕೆ ಆಯ್ಕೆ ರಹಿತ ಸೋಸುವಿಕೆ ಆದಮೇಲೆ ಏನಾಗುತ್ತೆ, ಆ ರಕ್ತ ನಿಕಟ ನುಲಿಕೆ ನಾಳ PCTಯನ್ನು ಸೇರುತ್ತೆ ಅಂತ ನಾವು ಹೇಳಿದ್ವಿ. ಸೊ ನೀವೆಲ್ಲ ಇಲ್ಲಿ ಒಂದು ಚಿತ್ರವನ್ನು ನೋಡ್ತಾ ಇದ್ದೀರಾ. ಸೊ ನಿಕಟ ನೂಲಿಕೆ ನಾಳವನ್ನು ಸೇರುತ್ತೆ ಅಂತ ಹೇಳಿದ್ವಿ. ಸೊ ಇಲ್ಲಿ ಬೌಮನ್ಸ್ ಕ್ಯಾಪ್ಸುಲ್ ಇದೆ, ಅದರೊಳಗಡೆ ಗ್ಲಾಮರುಲಸ್ ಇದೆ. ಇಲ್ಲಿ ಆಯ್ಕೆ ರಹಿತ ಫಿಲ್ಟರ್ ಸೋಸುವಿಕೆ ಆಯಿತು. ಸೋಸುವಿಕೆ ಆದಮೇಲೆ ಏನಾಗ್ತಾ ಇದೆ, ಇಲ್ಲಿ ಈ ನಿಕಟ ನುಲಿಕೆ ನಾಳವನ್ನು ಸೇರಿಕೊಳ್ತಾ ಇದೆ. ಸೊ ಅದು ಚಲಿಸುವಾಗ ಶೋಧಿತ ದ್ರವದಲ್ಲಿರುವಂಥ ಉಪಯುಕ್ತ ವಸ್ತುಗಳನ್ನು ರಕ್ತಕ್ಕೆ ಮರುಹೀರಿಕೆ ಮಾಡಲಾಗುತ್ತೆ. ಸೊ PCTಗೆ ಬಂದ ನಾನು ಹೇಳಿದೆ, ಅಲ್ಲಿ ಹಿಂದ್ಗಡೆ ಆಯ್ಕೆ ರಹಿತ ಸೋಸುವಿಕೆ ಬೇಕಾಗಿರೋದು ಬೇಡದೇ ಇರೋದೆಲ್ಲ ಫಿಲ್ಟರ್ ಆಗಿ ಈ PCTಯನ್ನು ಸೇರಿದೆ, ನಿಕಟ ನುಲಿಕೆ ನಾಳಕ್ಕೆ ಸೇರಿದೆ. ಇಲ್ಲೇನಾಗುತ್ತೆ, ಬೇಕಾಗಿರುವಂಥ ಅವಶ್ಯಕತೆ ಇರುವಂತಹ ಕೆಲವಷ್ಟು ಅಂಶಗಳನ್ನು ಈ ರಕ್ತನಾಳಗಳು ಮತ್ತೆ ಮರುಹೀರಿಕೆ ಮಾಡ್ತವೆ. ಇದನ್ನು ಏನಂತ ಕರಿತೀವಿ, ವ್ಯತಸ್ಥ ಮರುಹೀರಿಕೆ. ಬೇಕಾಗಿರುವಂಥ ವಸ್ತುಗಳನ್ನು ಮರುಹೀರಿಕೆ ಮಾಡ್ಕೊಳ್ತಾ ಇದೆ. ಈಗ ಶೋಧಿತ ದ್ರವವು ಹೆಚ್ಚಿನ ಅಂಶ ನೀರು ಮತ್ತು ಯೂರಿಯಾವನ್ನು ಮಾತ್ರ ಒಳಗೊಂಡಿದೆ. ಸೊ ಈ PCTಯಲ್ಲಿ ಈಗೇನಾಗಿದೆ, ನೀರು ಮತ್ತು ಯೂರಿಯಾ ಮಾತ್ರ ಇದೆ. ಸೊ ಅದೇನಾಗುತ್ತೆ ಇಲ್ಲಿ ಮುಂದೆ ಬಂದ ನಾನು ಹೇಳಿದೆ ಯು ಆಕಾರದಲ್ಲಿ ಬೆಂಡ್ ಆಗಿದೆ ನಳಿಕೆ, ಅದನ್ನು ಹೆನ್ಲಿಯ ಕುಣಿಕೆ ಅಥವಾ ಹೆನ್ಲಿಸ್ ಲೂಪ್ ಅಂತ ಕರೆದ್ವಿ, ಅಲ್ಲಿಗೆ ಸೇರಿಕೊಳ್ಳುತ್ತೆ, ಹೆನ್ಲಿ ಕುಣಿಕೆಯಲ್ಲಿ ಸೇರಿಕೊಳ್ಳುತ್ತೆ. ಸೊ ಅದರ ಮುಖಾಂತರ ಚಲಿಸಿ ಆ ನುಳಿಕೆ ನಾಳದಲ್ಲಿ ಹರಿಯುವಾಗ ಕೆಲವು ಮುಖ್ಯವಾದಂಥ ಲವಣಗಳನ್ನು ಅದಕ್ಕೆ ಸೇರಿಸುತ್ತೆ, ಬೇಡದೇ ಇರುವಂಥ ಲವಣಗಳನ್ನು ಸಹ ಅದಕ್ಕೆ ಸೇರಿಸುತ್ತೆ. ಈ ಕ್ರಿಯೆಗೆ ನಾವೇನಂತ ಕರಿತೀವಿ, ನಳಿಕಾ ಸ್ರವಿಕೆ. ಯಾಕೆ ಸ್ರವಿಕೆ ಆಗ್ತಾ ಇದೆ, ಅದರೊಳಗಡೆ ಬೇಡದೇ ಇರುವಂಥ ಲವಣಗಳನ್ನೆಲ್ಲ ಆ ನೀರು ಮತ್ತು ಯೂರಿಯಾ ಹೊಂದಿರುವಂಥ ದ್ರವಕ್ಕೆ ಸೇರಿಸ್ತಾ ಇದೆ, ಆದ್ದರಿಂದ ಅದನ್ನು ನಾವು ನಳಿಕಾ ಸ್ರವಿಕೆ ಅಂತ ಕರೆದ್ವಿ. ಅದಾದಮೇಲೆ ಈ ಶೋಧಿತ ದ್ರವ ಯೂರಿಯಾವನ್ನು ಹೊಂದಿದೆ, ನೀರಿನ ಅಂಶವನ್ನು ಹೊಂದಿದೆ ಅಂತ ನಾನು ನಿಮಗೆ ಹೇಳಿದ್ದೀನಿ. ಅದ್ರ ಜೊತೆ ಬೇಡದೇ ಇರುವಂಥ ತ್ಯಾಜ್ಯಗಳು ಸಹ ಏನಾಗಿದೆ, ಸೇರಿದೆ. ಅವುಗಳು ಎಲ್ಲಿಗೆ ಹೋಗ್ತಾ ಇದ್ದಾವೆ, ಸಂಗ್ರಾಹಕ ನಾಳಿಕೆಗೆ ಹೋಗ್ತಾ ಇದೆ, ಸಂಗ್ರಹ ನಾಳಕ್ಕೆ ಹೋಗ್ತಾ ಇದೆ. ಹರಿದು ಕೊನೆಗೆ ಮೂತ್ರನಾಳದ ಮುಖಾಂತರ ಮೂತ್ರಕೋಶವನ್ನು ಸೇರಿ ಮೂತ್ರಕೋಶದಲ್ಲಿ ಸ್ವಲ್ಪ ಸಮಯದವರೆಗೆ ಇರುತ್ತೆ. ನಾವೆಲ್ಲ ಬಂದ ತಕ್ಷಣ ಹೋಗಲ್ಲ, ಪ್ರತಿ ಸಲ ಫಸ್ಟ್ ಕಾಲ್ಗೆ ಹೋಗಲ್ಲ ಅಲ್ವಾ, ಸ್ವಲ್ಪ ಹೊತ್ತು ಶೇಖರಣೆ ಆಗಿ ಆ ತುಂಬದ ಮೇಲೆ ಏನಾಗುತ್ತೆ, ನಾವು ಹೋಗಿ ಯೂರಿನೇಷನ್ ಮಾಡ್ತೀವಿ ಅಥವಾ ಮೂತ್ರವನ್ನು ಹೊರಗೆ ಹಾಕ್ತೀವಿ. ಸೊ ಅಲ್ಲಿ ಸಂಗ್ರಹ ಆಗಿದೆಯಲ್ವ, ಅದನ್ನೇ ನಾವೇನಂತ ಕರಿತೀವಿ, ಮೂತ್ರ ಅಂತೀವಿ. ಏನಾಗುತ್ತೆ, ಆ ಮೂತ್ರ ಏನು ಉತ್ಪಾದನೆಯಾಗಿ ಆ ನಾಳಗಳ ಮುಖಾಂತರ ಹರಿತಾ ಇರಬೇಕಾದ್ರೆ ಆದಷ್ಟು ನೀರಿನ ಅಂಶವನ್ನು, ನಮ್ಮ ದೇಹಕ್ಕೆ ಬೇಕಾಗಿರುವಂಥ ನೀರನ್ನು ಹೀರಿಕೆ ಮಾಡಿ ಬೇಡದೇ ಇರುವಂಥ ಲವಣಗಳನ್ನು, ಯೂರಿಯಾ ಪ್ರಮಾಣ ಅದರಲ್ಲಿ ಜಾಸ್ತಿ ಆಗುತ್ತೆ. ಸೊ ಆದ್ದರಿಂದ ಅದನ್ನು ನಾವು ಸಾರೀಕೃತ ಮೂತ್ರ ಅಂತ ಕರಿತೀವಿ, ಅಂದರೆ ಕಾನ್ಸಂಟ್ರೇಟೆಡ್ ಯೂರಿನ್, ಆಯಿತಾ. ಸೊ ಆ ಸಾರೀಕೃತ ಮೂತ್ರ ಏನಾಗುತ್ತೆ, ಬಂದು ಮೂತ್ರಕೋಶದಲ್ಲಿ ಸಂಗ್ರಹ ಆಗುತ್ತೆ. ಸೊ ಮೂತ್ರಕೋಶ ಹತ್ತತ್ರ ಒಂದು ಅರ್ಧ ಲೀಟ್ರ್ ಅಂದ್ಕೊಳ್ಳಿ, 450 ml ಅಂದರೆ 500 ml, ಅರ್ಧ ಲೀಟ್ರ್, ಹತ್ತತ್ರ ಅರ್ಧ ಲೀಟ್ರಷ್ಟು ಕೆಪ್ಯಾಸಿಟಿ, ಅರ್ಧ ಲೀಟ್ರಷ್ಟು ಒಳಗಡೆ ಇಟ್ಕೊಳ್ಳೋಂಥ ಕೆಪ್ಯಾಸಿಟಿ ನಮ್ಮ ಮೂತ್ರಕೋಶಕ್ಕೆ ಇದೆ.
ಒಬ್ಬ ಸಾಮಾನ್ಯವಾದಂಥ ಮಧ್ಯವಯಸ್ಕ ಅಂದರೆ ವಯಸ್ಸಿಗೆ 18 ಮೇಲಿಂದ ಇರುವಂಥ ವ್ಯಕ್ತಿ ಹತ್ತತ್ರ 1000ದಿಂದ 1500 ಮಿಲಿಲೀಟರ್ ಅಂದರೆ 1 ಲೀಟ್ರಿಂದ 1.5 ಲೀಟ್ರಷ್ಟು ಫಸ್ಟ್ ಕಾಲನ್ನು ಪ್ರತಿದಿನ ನಾವು ಮಾಡ್ತೀವಿ. 1 ಲೀಟ್ರಷ್ಟು ಮೂತ್ರ ಉತ್ಪಾದನೆ ಆಗಬೇಕು ಅಂತಂದರೆ ಅದೆಷ್ಟೋ ಲೀಟ್ರ್ಗಳಷ್ಟು ಬ್ಯಾರಲ್ಗಳಷ್ಟು ರಕ್ತ ಪರಿಶುದ್ಧಿಯಾಗಿರುತ್ತೆ. ಅಂದರೆ ನಮ್ಮ ದೇಹದಲ್ಲಿರುವಂಥ ರಕ್ತ ಕಡಿಮೆ, ಬಟ್ ಆ ರಕ್ತ ಅಷ್ಟು ಬಾರಿ ಏನಾಗುತ್ತೆ ಶೋಧನೆಗೆ ಒಳಪಡುತ್ತೆ ಕಿಡ್ನಿಯಲ್ಲಿ. ಆಯಿತು. ಸೊ ಇನ್ನೇನಾಗುತ್ತೆ, ಈ ಮೂತ್ರದ ಉತ್ಪಾದನೆಯಿಂದಾಗಿ ನೀರಿನ ಹೀರಿಕೆ ಯಾವುದರ ಆಧಾರದ ಮೇಲೆ ಇರುತ್ತೆ ಅಂದರೆ ರಕ್ತದಲ್ಲಿನ ಪ್ಲಾಸ್ಮಾ ಮತ್ತು ಲವಣ ಸಕ್ಕರೆ ಅಂಶ ಪ್ರಮಾಣವನ್ನು ಸಹ ನಿಯಂತ್ರಿಸುತ್ತೆ. ಒಂದು ವೇಳೆ ನಮ್ಮ ರಕ್ತದಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಆಯಿತು ಅಂದರೆ ಜಾಸ್ತಿ ಮೂತ್ರವನ್ನು ಹೊರಗಡೆ ಹಾಕ್ತೀವಿ, ಲವಣಗಳು ಜಾಸ್ತಿ ಆದರೆ ಅದನ್ನು ಹೊರಗಡೆ ಹಾಕುತ್ತೆ, ಸಕ್ಕರೆ ಪ್ರಮಾಣ ಜಾಸ್ತಿ ಆದರೆ ಅದು ಸಹ ಮೂತ್ರದ ಮುಖಾಂತರ ಹೊರಗಡೆ ಬರುತ್ತೆ. ಸೊ ಈ ಮೂತ್ರದ ಮುಖಾಂತರ ಸಕ್ಕರೆ ಹೊರಗಡೆ ಬರುತ್ತೆ ಅಂತ ಅನ್ನುವಾಗ ನಾವು ಒಂದು ವಿಷಯವನ್ನು ನೆನಪಿಟ್ಕೊಳ್ಳೋಣ. ನಾವು ನೋಡಿರ್ಬೋದು, ಯಾರಾದರೂ ಮಧುಮೇಹ ಇರುವಂತಹ ರೋಗಿ ಅಥವಾ ವ್ಯಕ್ತಿ ಅಂದರೆ ಡಯಾಬಿಟಿಸ್ ವ್ಯಕ್ತಿ ಮೂತ್ರ ಮಾಡಿದ್ದಾನೆ ಅಂತಂದರೆ ಅವನ ಜಾಗದ ಸುತ್ತ ಏನಾಗಿರುತ್ತೆ, ಇರುವೆಗಳು ಕಾಣಿಸ್ಕೊತವೆ. ಯಾಕೆ ಇರುವೆಗಳು ಕಾಣಿಸ್ಕೊತಾ ಇದ್ದಾವೆ? ಅವನ ದೇಹದಲ್ಲಿ ಹೆಚ್ಚಾಗಿರುವಂಥ ಸಕ್ಕರೆ ಮೂತ್ರದ ಮುಖಾಂತರ ಹೊರಗೆ ಬಂದಿದೆ, ಆ ಸಕ್ಕರೆಗಾಗಿ ಆ ಇರುವೆಗಳು ಅಲ್ಲಿಗೆ ಬಂದಿದ್ದಾವೆ. ಒಂದು ವೇಳೆ ರಕ್ತದಲ್ಲಿ ಹೆಚ್ಚಿನ ಪ್ರಮಾಣದ ನೀರಿತ್ತು ಅಂತಂದರೆ ಏನು ಮಾಡುತ್ತೆ, ಮೂತ್ರಜನಕಾಂಗ ಜಾಸ್ತಿ ನೀರನ್ನು ಮೂತ್ರದ ಮುಖಾಂತರ ಹೊರಗಡೆ ಹಾಕುತ್ತೆ. ನೀರು ಕಡಿಮೆ ಇತ್ತು ಅಂದರೆ ಎಲ್ಲ ನೀರನ್ನು ಹೀರ್ಕೊಳ್ಳುತ್ತೆ, ಬರೀ ಯೂರಿಯಾ ಮತ್ತು ಲವಣಗಳನ್ನು ಮಾತ್ರ ಹೊರ ಹಾಕುತ್ತೆ. ನೀರಿನ ಪ್ರಮಾಣ ಹೀರಿಕೆ ಆಗ್ತಾ ಇದೆಯಲ್ವಾ ಆ ನಳಿಕೆಯಲ್ಲಿ, ಸೊ ನೀರು ಕಡಿಮೆ ಆಗ್ತಾ ಇದೆ, ಯೂರಿಯಾ ಮತ್ತು ಲವಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದರಿಂದ ನಾನು ಹೇಳಿದೆ ಅದನ್ನು ಸಾರೀಕೃತ ಅಥವಾ ಕಾನ್ಸಂಟ್ರೇಟೆಡ್ ಮೂತ್ರ ಅಂತ ನಾವು ಕರಿತೀವಿ. ಸೊ ಇದಿಷ್ಟು ವಿಸರ್ಜನಾಂಗ ವಿವ ಅಂದ್ರೇನು, ಮೂತ್ರ ಹೇಗೆ ಉತ್ಪಾದನೆ ಆಗುತ್ತೆ, ಮೂತ್ರದ ಹೇಗೆ ನಾವು ಹೊರಗಡೆ ಹಾಕ್ತೀವಿ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಸೊ ನಿಮಗೆಲ್ರಿಗೂ ಸಹ ಈ ವಿಸರ್ಜನೆ ಸಸ್ಯಗಳಲ್ಲಿ ಮತ್ತು ಪ್ರಾಣಿಗಳಲ್ಲಿ, ಅದರಲ್ಲೂ ಮಾನವರಲ್ಲಿ ವಿಸರ್ಜನೆಗಾಗಿ ವಿಸರ್ಜನಾಂಗ ವಿವ ಇದೆ. ಅದರಲ್ಲಿ 2 ಮೂತ್ರಪಿಂಡಗಳಿದ್ದಾವೆ, 2 ಮೂತ್ರನಾಳಗಳಿದ್ದಾವೆ, ಮೂತ್ರಕೋಶ ಇದೆ, ಮೂತ್ರ ದ್ವಾರ ಇದೆ. ಮೂತ್ರಪಿಂಡದ ಒಳಗಡೆ ನಾವು ಮೂತ್ರಜನಕಾಂಗದ ಕ್ರಿಯಾತ್ಮಕ ಮತ್ತು ರಚನಾತ್ಮಕ ಘಟಕಗಳಾದ ನೆಫ್ರಾನಿನ ರಚನೆಯನ್ನು ನೋಡಿದ್ವಿ. ನೆಫ್ರಾನ್ ಒಳಗಡೆ ಯಾವ ರೀತಿ 3 ಹಂತಗಳಲ್ಲಿ ಮೂತ್ರದ ಉತ್ಪಾದನೆ ಆಗುತ್ತೆ ಅಂತ ನೋಡಿದ್ವಿ. ಅದಾದಮೇಲೆ ಈ ಪಾಠವನ್ನು ತಿಳ್ಕೊಂಡಾದಮೇಲೆ ನಾವೆಲ್ಲ ಸ್ವಲ್ಪ ಹೋಮ್ವರ್ಕನ್ನು ಮಾಡಲೇಬೇಕು. ಸೊ ಇಲ್ಲಿ ನಿಮ್ಮ ಹೋಮ್ವರ್ಕ್ ಇದೆ, ತುಂಬ ಸಿಂಪಲ್ ಆಗಿದೆ. ಸೊ 1ನೇ ಪ್ರಶ್ನೆ, ಕೃತಕ ಮೂತ್ರಪಿಂಡ ಅಂತಂದರೆ ಏನು? ಸೊ ಈ ಕೃತಕ ಮೂತ್ರಪಿಂಡ ಏಕೆ ಬೇಕಾಗುತ್ತೆ, ಅದಂದರೆ ಏನು, ಅದರ ಕಾರ್ಯ ಏನು ಅನ್ನೋದನ್ನು ನೀವು ತಿಳ್ಕೊಂಡು ಬರಬೇಕು. 2ನೇ ಪ್ರಶ್ನೆ, ಯೂಟ್ಯೂಬ್ನಲ್ಲಿ ವಿಸರ್ಜನೆಗೆ ಸಂಬಂಧಿಸಿದಂಥ ವಿಡಿಯೋಗಳಿದ್ದಾವೆ, ಸಿಕ್ಕಾಪಟ್ಟೆ ವಿಡಿಯೋಗಳಿದ್ದಾವೆ. ನೋಡಿ, ನಾನು ಹೇಳಿರುವಂಥ ಯಾವುದೇ ಒಂದು ಪಾಯಿಂಟ್ ನಿಮಗೆ ಅರ್ಥ ಆಗಿಲ್ಲ ಅಂತಂದರೆ ವಿಡಿಯೋ ನೋಡಿದಾಗ ನಿಮಗೆ ಇನ್ನೂ ಹೆಚ್ಚಾಗಿ ಅರ್ಥ ಆಗುತ್ತೆ. ಆದ್ದರಿಂದ 2ನೇ ಹೋಮ್ವರ್ಕು, ಕಡ್ಡಾಯವಾಗಿ ವಿಸರ್ಜನೆಗೆ ಸಂಬಂಧಿಸಿದಂಥ ವಿಡಿಯೋವನ್ನು ನೀವು ನೋಡಿ. 3ನೇ ಪ್ರಶ್ನೆ, ಕಿಡ್ನಿ ಸ್ಟೋನ್, ಮೂತ್ರಪಿಂಡದಲ್ಲಿ ಕಲ್ಲಿದೆಯಂತೆ, ಕಲ್ಲು ತೆಗೆದ್ರಂತೆ, ದೊಡ್ಡದಿತ್ತಂತೆ, ದಪ್ಪದಿತ್ತಂತೆ ಅಂತ ನಾವೆಲ್ಲ ಕಥೆಗಳನ್ನು ಕೇಳ್ತೀವಲ್ವ, ಮಾತುಗಳನ್ನು ಕೇಳ್ತೀವಿ. ಸೊ ಆ ಮೂತ್ರಪಿಂಡದ ಕಲ್ಲು ಅಂದರೆ ಏನು, ಅದು ಹೇಗೆ ಉಂಟಾಗುತ್ತೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಂಡ್ರು. ಸೊ ಪ್ರಮುಖವಾಗಿ 3 ಹೋಮ್ವರ್ಕು. ಒಂದು ಕೃತಕ ಮೂತ್ರಪಿಂಡ ಅಂದರೆ ಏನು, ಅದ್ರ ಕೆಲಸ ಏನು, ಯೂಟ್ಯೂಬ್ನಲ್ಲಿ ವಿಡಿಯೋ ನೋಡಿ. 3ನೇದು ಮೂತ್ರಪಿಂಡದ ಕಲ್ಲು ಅಂದ್ರೇನು, ಮತ್ತು ಅದು ಯಾವ ರೀತಿ ಉಂಟಾಗುತ್ತೆ, ಅದನ್ನು ಹೇಗೆ ತೆಗಿತೀವಿ ಅನ್ನೋದನ್ನು ನಾವು ನೋಡೋಣ. ಸೊ ಇಲ್ಲಿಗೆ ನಮ್ಮ ವಿಸರ್ಜನೆ ಭಾಗ ಮುಗೀತು. ವಿಸರ್ಜನೆ ಮಾತ್ರ ಮುಗಿಸಿಲ್ಲ ವಿದ್ಯಾರ್ಥಿಗಳೇ, ನೆನಪಿರಲಿ, ಇವತ್ತಿಗೆ ನಾವು 5 ಭಾಗಗಳನ್ನು ಜೀವಕ್ರಿಯೆಯಲ್ಲಿ ಮುಗಿಸಿದ್ದೀವಿ. 1ನೇದ್ದು ಪೀಠಿಕೆ ಮತ್ತು ಪೋಷಣೆ, 2ನೇದ್ದು ಜೀರ್ಣಕ್ರಿಯೆ, ಉಸಿರಾಟ, ರಕ್ತ ಸಂಚಾರ ಅಥವಾ ಪರಿಚಲನೆ, ಸಾಗಾಣಿಕೆ, 5ನೇದ್ದು ವಿಸರ್ಜನೆ. ಈ 5ನ್ನು ಸಹ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊತೀನಿ. ನೋಡಿ, ನೀವು ಮತ್ತೆ ಭಾಗ 6ರಲ್ಲಿ ಪಠ್ಯಪುಸ್ತಕದ ಹಿಂದ್ಗಡೆ ಇರುವಂಥ ಅಭ್ಯಾಸಗಳ ಜೊತೆಗೆ ಮತ್ತೆ ಭೇಟಿಯಾಗೋಣ. ಸಾಯಿರಾಮ್.